Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ಈ ಬೆಳಗಿನ ಶುಭೋದಯಗಳನ್ನ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ಕೋರುತ್ತೇನೆ. ಶುಭೋದಯ, ಬೆಳಗಿನ ಜಾವದ ಶುಭೋದಯ ಎಂಬುದಾಗಿ ಅಂದ್ರೆ ಗುಡ್ ಮಾರ್ನಿಂಗ್. Praise the Lord. ನಾವೇನ್ ಮಾಡ್ತೇವೆ? ಶುಭೋದಯ ಅಂತ ಹೇಳ್ತೇವೆ. ಬೆಳಗಿನ ಜಾವಕ್ಕೆ ಗುಡ್ ಮಾರ್ನಿಂಗ್ ಎಂಬುದಾಗಿ ಹೇಳ್ತೇವೆ. ಮಧ್ಯಾಹ್ನ ಬಂದ್ರೆ ಗುಡ್ ಆಫ್ಟರ್ನೂನ್ ಎಂಬುದಾಗಿ ಹೇಳ್ತೇವೆ. ಹೌದಲ್ಲ? ಪ್ಲೀಸ್ ಹಲ್ಲೆಲೂಯಾ, ಹಲ್ಲೆಲೂಯಾ, ಶುಭೋದಯಗಳು. ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವಿದ್ದೇವೆ. ದೇವರ ವಾಕ್ಯವನ್ನು ಆಲಿಸಲು ನಾವು ಕುಳಿತುಕೊಂಡಿದ್ದೇವೆ. ದೇವರ ಪ್ರಸನ್ನತೆ ನೀವಿರುವಂತಹ ಎಲ್ಲ ಸ್ಥಳವನ್ನು ಆವರಿಸಿಕೊಂಡಿದೆ. ದೇವರ ವಾಕ್ಯದ ಶಕ್ತಿ ನಿಮ್ಮ ಮನಸ್ಸಿನಲ್ಲಿಯೂ ನಿಮ್ಮ ಹೃದಯದಲ್ಲಿಯೂ ವ್ಯಾಪಿಸುವಂತೆ ನಿಮಗಾಗಿ ನೀವು ಪ್ರಾರ್ಥಿಸುವ ಸಮಯ. ನಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು. ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೂ ಶಕ್ತಿ ಉಂಟು. ಆ ಪ್ರಾರ್ಥನೆಯನ್ನ ಹೌದು ಪ್ರಿಯರೇ, ಸಮರ್ಪಿಸುವ, ನಮ್ಮ ಹೃದಯಗಳನ್ನು ಸಮರ್ಪಿಸುವ. ಮನಸ್ಸಿನ ಅಂತರಾಳವನ್ನು ತೆರೆದು ಪ್ರಾರ್ಥಿಸುವ. ನಮ್ಮ ಅವಶ್ಯಕತೆಗಳನ್ನು ಪ್ರಭುವಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಪರಮಪಿತನೇ, ಸತ್ಯಪ್ರಿಯನೇ, ಪ್ರಭು ಯೇಸುವೇ, ನಿನ್ನನಾರಾಧಿಸುವೆ, ನಿನ್ನ ಮಹಿಮೆ ಪಡಿಸುವೆ. ನೀವೆನ್ನ ಜೀವದಾತರು, ನೀವೆನ್ನ ಪ್ರಾಣ ಪ್ರಿಯರು, ನನ್ನ ಬಾಳಿಗೆ ಬನ್ನಿ, ನನ್ನ ಆಸರೆ
ಚರಣದಿ ನಾ ಬಂದಿರುವೆ. ಅನಂತ ಪ್ರೀತಿಯು ಅನಂತ ಪ್ರೀತಿಯು ದಿವ್ಯ ತೇಜನಾದ ರಕ್ಷಕನೇ, ಬನ್ನಿಯನ್ನ ಬಾಳಿಗೆ ಬೆಳಕ ನೀಡಲು. ಈ ದೀಪವನ ನರ್ತಿಸುವೆ. ನಿನ್ನ ಪಾದದಿ ನನ್ನ ಬಾಳ ದೀಪವರ್ಪಿಸಿ, ಈ ನನ್ನ ಬಾಳಿನ ಕತ್ತಲೆಯ ನೀಗಿಸಿ ಎಂದು ಪ್ರಾರ್ಥಿಸುವೆ. ಓ ಕರುಣಾಳುವೆ, ಹೌದು ಪ್ರಿಯರೇ, ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುವ. ನಮ್ಮ ಜೀವನದಲ್ಲಿ ಆ ಪ್ರಭುವಿನ ಮುಂದೆ ನಮ್ಮ ಪ್ರಾರ್ಥನೆಯು ಒಂದು ದೀಪವಾಗುವಂತೆ ಸಮರ್ಪಿಸುವ. ನಮ್ಮ ಪ್ರಾರ್ಥನೆ ಕೋರಿಕೆಗಳು ಆ ಪ್ರಭುವಿನ ಮುಂದೆ ದೀಪವಾಗಲಿ. ಆ ಪ್ರಭುವಿನ ಮುಂದೆ ಬೆಳಗುವಂತಹ ಈ ನಮ್ಮ ಜ್ಯೋತಿ ಎಂಬ ಪ್ರಾರ್ಥನೆ ನಮ್ಮ ಬಾಳಿಗೆ ಬೆಳಕನ್ನು ತರುವಂತಾಗಲಿ. ಹೃದಯದ ಜ್ಯೋತಿಯನ್ನು ಬೆಳಗಲು ಶಾಂತಿಯಾಗಿ ಬರುವ ಪ್ರಭು ಯೇಸು, ಪ್ರೇಮದ ಜ್ಯೋತಿಯನ್ನು ಬೆಳಗಲು ಹರುಷವಾಗಿ ಬರುವಂತಹ ಪ್ರಭು ಯೇಸು, ಪ್ರೇಮ ಸ್ವರೂಪನಾಗಿ, ನೆಮ್ಮದಿಯನ್ನು ತರುವವನಾಗಿ, ಜ್ಯೋತಿ ಸ್ವರೂಪನಾಗಿ, ಪಾಪವನ್ನು ನಿವಾರಿಸುವುದಕ್ಕಾಗಿ, ನಂಬಿಕೆಯನ್ನು ನೀಡುವುದಕ್ಕಾಗಿ ಬರುವಂತಹ ಪ್ರಭು ಯೇಸು, ಆ ಪ್ರಭುವನ್ನ ಕರೆಯೋಣ. ನಮ್ಮ ಹೃದಯಕ್ಕೆ ಕರೆದು ಆ ಪ್ರಭುವನ್ನ ನಾವು ಸ್ಮರಿಸೋಣ. ಹೌದು ಪ್ರಿಯರೇ, ದೀಪವ ನಾಯಿ ಪಾದದಿ ಎಂದೆಂದು ಹಚ್ಚುವೆ ಆನಂದದಿ. ಈ ಜ್ಯೋತಿಯ ಈ ಬಾಳಿಗೆ ನೀ ತಂದ ಬೆಳಕಾಗಿ ನಾ ನೋಡಿದೆ, ನೀ ತಂದ ಬೆಳಕಾಗಿ ನಾ ನೋಡಿದೆ. ಈ ದೀಪವ ನಾಯಿ ಪಾದದಿ ಎಂದೆಂದು ಹಚ್ಚುವೆ ಆನಂದದಿ. ಈ ಜ್ಯೋತಿಯ ಈ ಬಾಳಿಗೆ ನೀ ತಂದ ಬೆಳಕಾಗಿ ನಾ ನೋಡಿದೆ, ನೀ ತಂದ ಬೆಳಕಾಗಿ ನಾ ನೋಡಿದೆ. ಪಾಪವ ಮಾಡಿದ ಜೀವನಕ್ಕೆ ನಂಬಿಕೆ ನೀಡುವ ಜ್ಯೋತಿದೆ. ಪಾಪದಿ ನೊಂದಿಯ ಜೀವನಕ್ಕೆ ನಂಬಿಕೆ ನೀಡುವ ಜ್ಯೋತಿದೆ.
ಜ್ಯೋತಿ ಸ್ವರೂಪನೇ ನೀನಿರಲು ಭೀತಿಯು ಎಲ್ಲಿದೆ ಬಾಳಿನಲ್ಲಿ. ಜ್ಯೋತಿ ಸ್ವರೂಪನೇ ನೀನಿರಲು ಭೀತಿಯು ಎಲ್ಲಿದೆ ಬಾಳಿನಲ್ಲಿ. ಈ ದೀಪವ ನಾಯಿ ಪಾದದಿ ಎಂದೆಂದು ಹಚ್ಚುವೆ ಆನಂದದಿ. ಈ ಜ್ಯೋತಿಯ ಈ ಬಾಳಿಗೆ ನೀ ತಂದ ಬೆಳಕಾಗಿ ನಾ ನೋಡಿದೆ. ನೀ ತಂದ ಬೆಳಕಾಗಿ ನಾ ನೋಡಿದೆ. ಹೃದಯದ ಜ್ಯೋತಿಯು ಬೆಳಗಿರಲು ಶಾಂತಿಯು ಹೂವನ ಜೀವನವು. ಪ್ರೇಮದ ಜ್ಯೋತಿಯೇ ಬೆಳಗಿರಲು ವಿಶ್ವವ ಹರ್ಷದ ದೇಗುಲವು. ಪ್ರೇಮ ಸ್ವರೂಪನೇ ನೀನಿರಲು ನೆಮ್ಮದಿ ತುಂಬಿದೆ ಬಾಳಿನಲು. ಸ್ವರೂಪನೇ ನೀನಿರಲು ನೆಮ್ಮದಿ ತುಂಬಿದೆ ಬಾಳಿನಳು. ಈ ದೀಪವ ನಾಯಿ ಪಾದದಿ ಎಂದೆಂದು ಹಚ್ಚುವೆ ಆನಂದದಿ. ಈ ಜ್ಯೋತಿಯ ಈ ಬಾಳಿಗೆ ನೀ ತಂದ ಬೆಳಕಾಗಿ ನಾ ನೋಡಿದೆ. ನೀ ತಂದ ಬೆಳಕಾಗಿ ನಾ ನೋಡಿದೆ. ಈ ದೀಪವ ನಾಯಿ ಪಾದದಿ ಎಂದೆಂದು ಹಚ್ಚುವೆ ಆನಂದದಿ. ಈ ಜ್ಯೋತಿಯ ಈ ಬಾಳಿಗೆ ನೀ ತಂದ ಬೆಳಕಾಗಿ ನಾ ನೋಡಿದೆ. ನೀ ತಂದ ಬೆಳಕಾಗಿ ನಾ ನೋಡಿದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಜ್ಯೋತಿಯನ್ನು ಬೆಳಗುವಂತಹ ದೇವರು, ನಮ್ಮ ಜೀವನದಲ್ಲಿ ಬೆಳಕನ್ನು ಉದಯಿಸುವಂತಹ ದೇವರು, ಆ ದೇವರ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ಎದ್ದು ಕುಳಿತುಕೊಂಡಿದ್ದೇವೆ. ಆ ಪ್ರಭುವಿನ ಸಾನ್ನಿಧ್ಯ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುವಂತಹ ಸಮಯವಾಗಿದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನಾರೋಗ್ಯಗಳು ನಮ್ಮನ್ನು ಕಾಡುವುದುಂಟು. ಹಲವು ವಿಧವಾದಂತಹ ಸಮಸ್ಯೆಗಳು ನಮ್ಮನ್ನು ಕಾಡುವುದುಂಟು. ಕಾಡುವಾಗ ನಾವು ದೇವರನ್ನ ಹುಡುಕಿ ಹೋಗ್ತೇವೆ. ಇನ್ನು ಕೆಲವರು ಮನುಷ್ಯರನ್ನ ಹುಡುಕಿ ಹೋಗ್ತೇವೆ. ಇನ್ನು ಕೆಲವರು ದೇವರಿಗೆ ವಿರುದ್ಧವಾದಂತಹ ಮಾಟ ಮಂತ್ರಗಳನ್ನ, ಶಕನ ಶಾಸ್ತ್ರ ಹೇಳುವಂತವರನ್ನ ಹುಡುಕಿ ಹೋಗ್ತಾರೆ. ಹೀಗೆ ಮೂರು ವಿಧದಲ್ಲಿ ನಾವು ವ್ಯಕ್ತಿಗಳನ್ನು, ಮನುಷ್ಯರನ್ನು ನಾವು ನೋಡುತ್ತೇವೆ. ಆದರೆ ನಾನು ಯಾರನ್ನ ಹುಡುಕಿ ಹೋಗ್ತೇನೆ ಎಂಬುದನ್ನು ನಾವು ಧ್ಯಾನಿಸಬೇಕು. ಪ್ರಿಯರೇ, ಒಂದು ಕುಟುಂಬದಲ್ಲಿ 4 ಜನ ಮಕ್ಕಳು. ತಾಯಿ ಮರಣವಾಗಿದ್ದಾರೆ, ತಂದೆ ಜೀವಂತವಾಗಿದ್ದಾರೆ. ತಂದೆಗೆ ಒಂದು ದಿನ ಅನಾರೋಗ್ಯದ ನಿಮಿತ್ತವಾಗಿ ಆ ತಂದೆಗೆ ಪಾರ್ಶ್ವವಾಯು ರೋಗ. ಎದ್ದೇಳಲು ಸಾಧ್ಯವಿಲ್ಲ, ನಡೆಯಲು ಸಾಧ್ಯವಿಲ್ಲ, ಮಾತನಾಡಲು ಸಾಧ್ಯವಿಲ್ಲ, ಯಾವ ಕ್ರಿಯೆ ಮಾಡಲು ಸಾಧ್ಯವಿಲ್ಲ. ಸತ್ತ ಶವದಂತೆ. ಇದು ಸತ್ಯ ಘಟನೆ, ಸುಳ್ಳಿನ ಘಟನೆಯಲ್ಲ. ಹಿಂದೂ ಸಹೋದರರು ಪ್ರಿಯರೇ, ಮಾಡಬೇಕಾದಂತ ಎಲ್ಲ ಚಿಕಿತ್ಸೆಯನ್ನು ಮಾಡಿದರು. ದೊಡ್ಡ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಮದ್ದನ್ನು ತೆಗೆದುಕೊಂಡ್ರು, ಗುಣವಾಗಲಿಲ್ಲ. ಹೋಮಿಯೋಪತಿಗೆ ಹೋದರು, ಎಷ್ಟೋ ಮದ್ದು ಖರ್ಚು ಮಾಡಿದರು, ಗುಣವಾಗಲಿಲ್ಲ. ಆಯುರ್ವೇದಕ್ಕೆ ಹೋದರು, ಆಯುರ್ವೇದ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಚಿಕಿತ್ಸೆ ಮಾಡಿದರು, ತೈಲಗಳನ್ನು ಲೇಪನ ಮಾಡಿದರು,
ಏನೆಲ್ಲ ಮಾಡಿದರು, ಗುಣವಾಗಲಿಲ್ಲ. ಗಿಡಮೂಲಿಕೆಗೆ ಹೋದರು, ಅಲ್ಲಿಯೂ ಗುಣವಾಗಲಿಲ್ಲ. ಸಾಕಷ್ಟು ಹಣವಿದೆ, ದೊಡ್ಡ ಶ್ರೀಮಂತರು. ಪ್ರಯತ್ನವೆಲ್ಲ ಮಾಡಿದರು, ಏನೂ ಪ್ರಯೋಜನವಾಗಲಿಲ್ಲ. 4 ಜನ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು. ಪ್ರಿಯರೇ, ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಹೀಗಿರುವಾಗ ಒಂದು ದಿನ ಅವರ ಕಿವಿಗೆ ಬಿತ್ತು, ನಿಮ್ಮ ಊರಿನಲ್ಲಿ ಒಂದು ಧ್ಯಾನ ನಡೆಯುತ್ತಾ ಇದೆ. ಆ ಧ್ಯಾನದಲ್ಲಿ ಹಲವಾರು ಅದ್ಭುತಗಳನ್ನ ನಾವು ಕಣ್ಣಿಂದ ನೋಡ್ಲಿಕ್ಕಾಗ್ತದೆ. ತುಂಬಾ ಜನ ಅಲ್ಲಿ ಗುಣವಾಗ್ತಾರೆ ಎಂಬುದಾಗಿ ಹೇಳಬೇಕಾದರೆ ಇವರ ಕಣ್ಣು, ಇವರ ಕಿವಿ ಅತ್ತ ತೆರೆಯಿತು. ಆದರೆ ಯೇಸು ಎಂದು ಹೇಳಿದ ತಕ್ಷಣ ಅವರ ಕಿವಿ ಮುಚ್ಚಿ ಹೋಯಿತು. ಧ್ಯಾನ ಪ್ರಾರಂಭವಾಯಿತು. ಅಕ್ಕಪಕ್ಕ ಮನೆಯವರೆಲ್ಲರೂ ಹೋದರು. ಎಷ್ಟೋ ಜನ ಹಿಂದೂ ಸಹೋದರರು ಸಹ ಹೋದರು. 5 ದಿನಗಳ ಧ್ಯಾನಕ್ಕೆ ಮೊದಲನೇ ದಿನ ಹೋಗಿ ಬಂದವರೆಲ್ಲ ಹೇಳಿದರು, ಇವತ್ತು ಅವರಿಗೆ ನಡಿಲಿಕ್ಕೆ ಆಯಿತು, ನಡೀತಾ ಇರಲಿಲ್ಲ. ಅವರ ವೀಲ್ ಚೇರಲ್ಲಿ ಬಂದಿದ್ರು, ಅವರಿಗೆ ರೋಗ ಕ್ಯಾನ್ಸರ್ ಆಯಿತು, ಕ್ಯಾನ್ಸರ್ ರೋಗ ಗುಣ ಆಯಿತು, ಅವರಿಗೆ ಇದು ಗುಣ ಆಯಿತು, ಬಂಧನ ಬಿಚ್ಚಿ ಹೋಯಿತು, ಹೇಳಲಿಕ್ಕೆ ಶುರು ಮಾಡಿದ್ರು. ಇವರ ಕಿವಿ ಮುಚ್ಚಿ ಹೋಯಿತು. ಯೇಸು ಎಂದು ಹೇಳಿದ ತಕ್ಷಣ ಅವರ ಕಿವಿ ಮುಚ್ಚಿ ಹೋಯಿತು. ಯೇಸುವನ್ನು ಸ್ವೀಕರಿಸುವ ಮನಸ್ಸಿಲ್ಲ. 2ನೇ ದಿನ ಧ್ಯಾನ, ಜನ ಹೋದರು. ಇನ್ನೂ ಹೆಚ್ಚು ಜನ ಧ್ಯಾನಕ್ಕೆ ಹೋದರು, ಬಂದರು. ಇವರ ಮನಸ್ಸಿನಲ್ಲಿ ಮತ್ತೆ ಕತ್ತಲೆ, ಅವರ ಕಿವಿ ತೆರೆಯಲಿಲ್ಲ. ಆದರೆ ಒಬ್ಬ ಮಗನ ಕಿವಿ ತೆರೆಯಿತು. ಅಯ್ಯೋ, ನನ್ನ ತಂದೆಯನ್ನ ನಾನು ಯಾಕೆ ಕರೆದುಕೊಂಡು ಹೋಗಬಾರದು? ನನ್ನ ತಂದೆಗೆ ಇಷ್ಟು ಕೋಟ್ಯಾಧೀಶ್ವರರು, ಇವತ್ತು ನಾವು ಅವರ ಮುಖಾಂತರವಾಗಿ ಇಷ್ಟು ಕೋಟ್ಯಾಧೀಶ್ವರಾಗಿದ್ದೇವೆ, ನಾವು ಯಾಕೆ ಧ್ಯಾನಕ್ಕೆ ಅವರನ್ನ ಕರೆದುಕೊಂಡು ಹೋಗಬಾರದು? ಸಹೋದರನಲ್ಲಿ ಮಾತನಾಡಿದ ಒಬ್ಬ ಸಹೋದರ ಹೇಳಿದ, ನನ್ನಿದಾಗಕ್ಕಿಲ್ಲ, ನನ್ಗೆ ಅದು ಬೇಡಕ್ಕಾಗಿಲ್ಲ. ನನಗೆ ತಂದೆನ ಕೇಳಿದ್ರೆ ತಂದೆಗೆ ಮಾತಾಡಕ್ಕಾಗುದಿಲ್ಲ, ಕೈಯಲ್ಲಾಡಿಸ್ಲಿಕ್ಕಾಗುದಿಲ್ಲ, ಕಾಲಾಡಿಸ್ಲಿಕ್ಕಾಗುದಿಲ್ಲ. ಮಗನನ್ನ ಕೇಳಬೇಕಾದ್ರೆ ಒಬ್ಬ ಹೇಳ್ದ, ನನಗೆ ಆಗುದಿಲ್ಲಪ್ಪ, ಅದು ನನಗೆ ಬೇಡ, ನಾನಲ್ಲಿ ಹೋಗುದಿಲ್ಲ. ಸಂಸ್ಕೃತಿಯಲ್ಲಿ ಬೆಳೆದವರು ನಾವು. ಮತ್ತೆ 2ನೇ ದಿನ ಆಯ್ತು. 3ನೇ ದಿನ ಸಹೋದರ ಹೇಳಿದ, ನಾವು ತಂದೆಯನ್ನ ಕರೆದುಕೊಂಡು ಹೋಗೋಣ ಅಂತ ಮತ್ತೆ ಇನ್ನೊಬ್ಬ ಸಹೋದರನ ಹತ್ರ ಹೇಳಿದ. ಅಲ್ಲ, ಪ್ರಯತ್ನ ಪಡುವ, ನೋಡುವ ಎಂಬುದಾಗಿ ಹೇಳಿದ. ಪ್ರಿಯರೇ, 3 ದಿನ ಧ್ಯಾನ ಮುಗಿಯಿತು. 4ನೇ ದಿನ ಜನರು ಹೆಚ್ಚೆಚ್ಚಾಗಿ ಅದ್ಭುತಗಳನ್ನ, ಕಂಡದ್ದನ್ನ, ನೋಡಿದ್ದನ್ನ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದರು. ಪ್ರಿಯರೇ, ಹೀಗಿರುವಾಗ ನೋಡುವ ಎಂದವನು ಹೇಳಿದ, ಹಾಗೂ ಹೋಗುವ ಎಂದವನು ಹೇಳಿದ, ನಾವು ತಂದೆಯನ್ನು ಕರೆದುಕೊಂಡು ಹೋಗುವ. ಪ್ರತಿಯೊಬ್ಬರು ಯೇಸುವನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಯೇಸುವನ್ನು ಹೇಳ್ತಾ ಇದ್ದಾರೆ. ಆದರೆ ನಾವು ನೋಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಒಂದು ಪಕ್ಷ ನಮ್ಮ ಜೀವನದಲ್ಲಿ ದೇವರು, ಯೇಸುವೇ ದೇವರು ಎಂಬುದಾದರೆ ಖಂಡಿತವಾಗಿಯೂ ಈ ದಿನ ನಮ್ಮ ತಂದೆನ ಗುಣಪಡಿಸ್ತಾರೆ. ನಾವು ಪರೀಕ್ಷೆ ಮಾಡಿಯೇ ಬಿಡಿ. ಅವ್ರು ನಿಜವಾದ ದೇವರಾದರೆ ನಮ್ಮ ತಂದೆಯನ್ನು ಗುಣಪಡಿಸ್ತಾರೆ. ನಮಗೆ ನಂಬಿಕೆ ಇಲ್ಲ, ಆದ್ರೂ ಸಹ ವಿಶ್ವಾಸ ಇಲ್ಲ, ಆದ್ರೂ ಸಹ ನಾವು ಅವ್ರನ್ನ ಕರ್ಕೊಂಡು ಹೋಗೋಣ. ಪರೀಕ್ಷೆ ಮಾಡ್ಲಿಕ್ಕಾಗಿ ನಾವು ಕರ್ಕೊಂಡು ಹೋಗೋಣ. ಪರೀಕ್ಷೆಗಾಗಿ ತೀರ್ಮಾನಿಸಿದರು. ಅವರು ನಿಜವಾದ ದೇವರಾದರೆ ನಾವೆಲ್ಲರೂ ಆ ಧರ್ಮಕ್ಕೆ ನಾವು ಸೇರಿಕೊಂಡು ಬಿಡುವ ಎಂಬುದಾಗಿ ಹೇಳಿದರು. ಯಾರಿಂದಲೂ ಗುಣವಾಗಲಿಲ್ಲ. ಆಯುರ್ವೇದದಿಂದ ಗುಣವಾಗಲಿಲ್ಲ, ಹೋಮಿಯೋಪತಿಯಿಂದ ಗುಣವಾಗಲಿಲ್ಲ, ಗಿಡಮೂಲಿಕೆಯಿಂದ ಗುಣವಾಗಲಿಲ್ಲ, ಅಲೋಪತಿಯಿಂದನೂ ಗುಣವಾಗಲಿಲ್ಲ. ನೋಡೇ ಬಿಡುವ ಒಂದು ದೃಢ ನಿರ್ಧಾರ. ಕೊನೆಯ ದಿನ ಧ್ಯಾನ. ಪ್ರಿಯ 4 ಜನ ಮಕ್ಕಳು ಪರಮ ಜಿಪುಣರು, ತುಂಬಾ ಜಿಪುಣರು. ದುಡ್ಡನ್ನ ಖರ್ಚು ಮಾಡ್ತಾ ಇರಲಿಲ್ಲ. ಏನು ಮಾಡಿದ್ರು? ಲೆಕ್ಕಾಚಾರವಿತ್ತು. ಶೆಟ್ರುಗಳವರು ತುಂಬಾ ಲೆಕ್ಕಾಚಾರವಿತ್ತು. ಈ 4 ಜನ ಒಂದು ಸ್ಟ್ರೆಚರ್ನ ತಂದೆಗಾಗಿ ತಂದಿಟ್ಕೊಂಡಿದ್ರು. ಸ್ಟ್ರೆಚರ್ ಅಲ್ಲಿ ತಂದೆನ ಮಲಗಿಸಿ 4 ಜನ ಹೊತ್ತುಕೊಂಡ್ರು ತಂದೆನ. ಧ್ಯಾನ ಪ್ರಾರಂಭವಾಗಿದೆ. ಸುಮಾರು 10-10:30 ಗಂಟೆ ಸಮಯದಲ್ಲಿ ತಂದೆಯನ್ನ ಚಟ್ಟದ ಮೇಲೆ ಹೊತ್ತುಕೊಂಡಾಗೆ 4 ಜನ ಸ್ಟ್ರೆಚರಲ್ಲಿ ತಂದೆಯನ್ನ ಹೊತ್ತುಕೊಂಡು ಧ್ಯಾನಕ್ಕೆ ಬರ್ತಾರೆ. ಧ್ಯಾನಕ್ಕೆ ಬರುವಾಗ ಜನರೆಲ್ಲರೂ ಅತ್ತಿತ್ತ ಸರಿದುಕೊಳ್ಳುತ್ತಾರೆ.
ಮುಂಭಾಗದಲ್ಲಿ ತಗೊಂಡೋಗಿ ನಮಗೆ ಮುಂಭಾಗದಲ್ಲಿ ತೆಗೆದುಕೊಂಡು ಹೋಗಿ ತಂದೆಯನ್ನ ಆ ಸ್ಟ್ರೆಚರ್ ಮೂಲಕವಾಗಿ ಕೆಳಗಡೆ ಇಟ್ಟು 4 ಜನ ಆ ಕಡೆ ಇಬ್ರು ಈ ಕಡೆ ಇಬ್ರು ಕೂತ್ಕೊಂಡು ಬಿಡ್ತಾರೆ. ಪ್ರಿಯರೇ, ಧ್ಯಾನ ವಾಕ್ಯ ಶುರುವಾಗ್ತಾ ಇದೆ. ಪ್ರಭು ಯೇಸುವಿನ ಬಗ್ಗೆ ಶುಭ ಸಂದೇಶವನ್ನು ಗುರುಗಳು ಸಾರ್ತಾ ಇದ್ದಾರೆ. ಯೇಸು ಸ್ವಾಮಿ ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟದ ಬಗ್ಗೆ, ಕಿವಿಯಿಲ್ಲದವರಿಗೆ ಕೇಳುವಂತೆ ಮಾಡಿದ್ದ ಬಗ್ಗೆ, ಪಾರ್ಶ್ವವಾಯು ರೋಗಿ ಗುಣ ಹೊಂದಿದ ಬಗ್ಗೆ, ಸತ್ತವರ ಜೀವ ಹೊಂದಿದ ಬಗ್ಗೆ, ಹೀಗೆ ಪ್ರತಿಯೊಂದನ್ನ ದರ್ಶನಗಳನ್ನ, ಪ್ರತಿಯೊಂದು ಶುಭ ಸಂದೇಶವನ್ನ ಗುರುಗಳು ಸಾರ್ತಾ ಇರಬೇಕಾದ್ರೆ, ಒಂದು ಗುರುಗಳಾದ್ಮೇಲೆ ಇನ್ನೊಂದು ಗುರುಗಳು, ಇನ್ನೊಂದು ಗುರುಗಳಾದ್ಮೇಲೆ ಇನ್ನೊಂದು ಗುರುಗಳು ಎಂಬುದಾಗಿ ಶುಭ ಸಂದೇಶವನ್ನು ಸಾರ್ತಾ ಇರಬೇಕಾದ್ರೆ, ಸಾರಿ ಸಾರಿ ಬರುವಾಗ ವಾಕ್ಯವನ್ನು ಕೇಳುತ್ತಾ ಇದ್ದವರು ಸಂಪೂರ್ಣವಾಗಿ ತಲ್ಲೀನರಾಗಿ ಹೋದರು. ಸಂಪೂರ್ಣವಾಗಿ ತಲ್ಲೀನರಾಗಿ ಹೋದರು. ಇವರಿಗೆ ಗೊತ್ತಿಲ್ಲದ ಆಳವಾದ ವಿಶ್ವಾಸ ಇವರಲ್ಲಿ. 4 ಜನ ಮಕ್ಕಳು ಸ್ತುತಿ ಆರಾಧನೆಯ ಸಮಯದಲ್ಲಿ 4 ಜನ ಮಕ್ಕಳು ಕೂಗಲಿಕ್ಕೆ ಶುರು ಮಾಡಿದರು. ಯೇಸುವೇ, ನೀನು ಯಾರು ಎಂದು ಗೊತ್ತಿಲ್ಲ, ನೀನು ಯಾರು ಅಂತ ನಮಗೆ ತೋರಿಸು, ನನ್ನ ತಂದೆಯನ್ನು ಎದ್ದು ನಿಲ್ಲಿಸು. ಅಳಲಿಕ್ಕೆ ಶುರು ಮಾಡಿದರು, ಕೂಗಲಿಕ್ಕೆ ಶುರು ಮಾಡಿದರು. ಬೆಳಿಗ್ಗೆ 10 ಗಂಟೆಗೆ ಹೋದವರು 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ಊಟವನ್ನು ಮಾಡಲಿಲ್ಲ, ನೀರು ಕುಡಿಲಿಲ್ಲ. 4 ಗಂಟೆ ಆಯ್ತು, 5 ಗಂಟೆಗೆ ಇನ್ನು ಶಕ್ತವಾದ ಆರಾಧನೆ. ಪ್ರಿಯರೇ, ಶಕ್ತವಾಗಿ ಆರಾಧನೆ ಪ್ರಾರಂಭವಾಯಿತು. ಎಲ್ಲರೂ ಸ್ತುತಿಸಲು ಪ್ರಾರಂಭಿಸಿದರು, ಎಲ್ಲರೂ ಸ್ತುತಿಸಲು ಪ್ರಾರಂಭಿಸಿದರು. ಗುರುಗಳಿಂದ ಹಿಡಿದು ಇರುವಂತಹ ಬ್ರದರ್ಸ್ಗಳಿಂದ ಹಿಡಿದು ಮುಂದೆ ಇರುವಂತಹ ಹಿಂದೆ ಇರುವಂತಹ ಎಲ್ಲರೂ ಸ್ತುತಿಸುವಾಗ ಈ 4 ಜನ ಮಕ್ಕಳು ಸಹ ಸ್ತುತಿಸಲಿಕ್ಕೆ ಶುರು ಮಾಡಿದರು. ಶಕ್ತವಾಗಿ ಕೈಗಳನ್ನೆತ್ತಿ ಸ್ತುತಿಸುತ್ತಾ ಯೇಸುವೇ 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 ಎಂದು ಪುನರಾವರ್ತಿಸುವಾಗ ಯೇಸುವೇ 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 ಎಂದು ಜೋರಾಗಿ ಕಿರಿಸಲಿಕ್ಕೆ ಶುರು ಮಾಡಿದ್ರು, ಕಣ್ಣುಗಳನ್ನು ಮುಚ್ಚಿಕೊಂಡು. ಸ್ತುತಿಸಿ 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 ಬರುವಾಗ ಆರಾಧನೆ ಮುಕ್ತಾಯವಾಯಿತು. ಇವರ ಮನಸ್ಸು ಏಕಾಗ್ರತೆ, ಯೇಸುವನ್ನೇ ವಿಶ್ವಾಸಿಸುತ್ತಾ ಕಣ್ಣುಗಳನ್ನು ಮುಚ್ಚಿ ಅಳುತ್ತಾ ಇದ್ದಾರೆ. ದೇವರನ್ನು ಕಾಣದಂತವರು ಮುಂದೆ ಬಂದಿರುವುದನ್ನು ನೋಡಿ ಜನರಿಗೆ ವಿಸ್ಮಯ, ಗುರುಗಳಿಗೆ ವಿಸ್ಮಯ. ಅವರಿಗಾಗಿ ಪ್ರಾರ್ಥಿಸಲಿಕ್ಕೆ ಹೇಳ್ತಾರೆ, ಈ ತಂದೆಗಾಗಿ ಪ್ರಾರ್ಥಿಸಿ ಎಲ್ಲರೂ ಎಂಬುದಾಗಿ ಎಲ್ಲರೂ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾರೆ. ಇವರು ಮಕ್ಕಳು ಕಣ್ಣುಗಳನ್ನು ಮುಚ್ಚಿದವರು ಕಣ್ಣನ್ನು ತೆರೆಯಲೆಲ್ಲ ಪ್ರಾರ್ಥಿಸನೇ ಇದ್ದಾರೆ. ಪ್ರಾರ್ಥಿಸಿ ಬರುವಾಗ ಎಲ್ಲರೂ ನಿಂತ್ಕೊಂಡಿದ್ರು. ಕುತ್ಕೊಳ್ಳಿ ಅಂತ ಹೇಳಿದಾಗಲೂ ಸಹ ಯಾರಿಗೂ ಇವರಿಗೆ ನೆನಪೇ ಇಲ್ಲ, ನಿಂತ್ಕೊಂಡೇ ಇದ್ದಾರೆ. ಪಕ್ಕದಲ್ಲಿ ಬಂದ್ರು, ಹಂಗೂ ಒಂದು ವ್ಯಕ್ತಿ ಬಂದ್ರು ಪಕ್ಕದಲ್ಲಿ, ಕುತ್ಕೊಳ್ಳಪ್ಪ ಕೆಳಗೆ ಅಂದ್ರು. ಆದ್ರೂ ಸಹ ಕುತ್ಕೋ ಅಂತ ಹೇಳಿದ್ರು ಸಹ ಕುತ್ಕೊಂಡಿಲ್ಲ. ಬಿಡಿ ನನ್ನ ನಾ ಪ್ರಾರ್ಥಿಸ್ತೇನೆ, ನಾನು ಯೇಸನ್ನ ನೋಡಬೇಕು, ನನ್ನ ಅಪ್ಪನ ಯೇಸು ಮುಟ್ಟಬೇಕು, ಬಿಡಿ ನನ್ನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಮಗನೇ, ಕುತ್ಕೊ, ನೀನು ಕುತ್ಕೋ ಮಗನೇ ಅಂತ ಹೇಳಿ ಅವರು ಸಮಾಧಾನ ಪಡಿಸಿ ಹೇಳಬೇಕಾದ್ರೆ, ಪ್ರಿಯರೇ, ಇವರು ಕುಳಿತುಕೊಳ್ಳಿಕ್ಕೆ ಕಣ್ಣುಗಳನ್ನ ತೆರೆದು ಮುಂದೆ ನೋಡುತ್ತಾರೆ. ಸ್ಟ್ರೆಚ್ಚರಲ್ಲಿ ಮಲಗಿದ ತಂದೆ ಇಲ್ಲ. ಗಲಿಬಿಲಿಯಾಗಿ ಅಣ್ಣ ಅಂತ ಹೇಳಿದ್ರು. ಏನೋ ಅಂದ ತಕ್ಷಣ 3 ಜನನ ಕಣ್ಣು ಬಿಟ್ರು, 4 ಜನ ಕಣ್ಣು ಬಿಟ್ರು. ಅಪ್ಪ ಅಂದ್ರು. ಅಪ್ಪ ಅಂದ ತಕ್ಷಣ ಪಕ್ಕದಲ್ಲಿ ಮಗ, ನಾನೇ ಕಣೋ, ಕುತ್ಕೊಳ್ಳೋ, ಸಮಾಧಾನ ಮಾಡು, ಕುತ್ಕೊಳ್ಳೋ. ಮಲಗಿದ್ದ ತಂದೆ ಪಕ್ಕದಲ್ಲಿ ಬಂದು ನಿಂತುಕೊಂಡು, ಮಗನೇ ನೀನು ಕುತ್ಕೊಳ್ಳೋ ಮಗನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಚಟ್ಟವಾಗಿ ಒತ್ತುಕೊಂಡು ಬಂದಂತಹ ತಂದೆ ನಿಜವಾದ ದೇವರು ಎಂದು ಹೇಳಿದರೆ ನನ್ನ ತಂದೆ ಎದ್ದು ನಿಲ್ಲುತ್ತಾರೆ ಎಂದು ಹೇಳಿದಂತಹ ಮಕ್ಕಳ ಮಾತು. ಸ್ತುತಿ ಆರಾಧನೆಯ ಸಮಯದಲ್ಲಿ ಸ್ತುತಿಸಿ ಯೇಸುವೇ 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 ಎಂದು ಕೂಗಿದ ಶಬ್ದ, ಅಭಿಷೇಕದ ಶಕ್ತಿಯಿಂದ ತಂದೆ ಈಗೋ ಇದು ಎದ್ದು ನಿಂತು ಅಳುತ್ತಿರುವಂತಹ ಮಗನನ್ನ ಬಂದು ಕುಳಿತುಕೋ ಮಗನೇ ಎಂದು ಹೇಳುತ್ತಾ ಇದ್ದಾನೆ. ಎಂಥ ವಿಸ್ಮಯ, ವಿಶ್ವಾಸ. ಇದೇ ಒಂದು ಘಟನೆಯನ್ನು ನಾವು ಇವತ್ತು ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಹಾಸಿಗೆ ಸಮೇತ ಹೊತ್ತುಕೊಂಡು ಬರ್ತಾರೆ. ಎಷ್ಟು ಜನ ಅಂತ ಗೊತ್ತಿಲ್ಲ, ಹೊತ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಅವರ ವಿಶ್ವಾಸವನ್ನು ಮೆಚ್ಚುತ್ತಾರೆ. ಆ ಪಾರ್ಶ್ವವಾಯು ರೋಗಿನ ನೋಡ್ತಾರೆ. ಮಗನೇ, ಧೈರ್ಯವಾಗಿರು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಮಗನೇ, ನೀನು ಅಂಜಬೇಡ, ಸಮಾಧಾನವಾಗಿರು, ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ. ಹೀಗೆ ಹೇಳ್ಬೇಕಾದ್ರೆ ಅಲ್ಲಿ ಸುತ್ತಲೂ ಧರ್ಮಶಾಸ್ತ್ರಿಗಳಿದ್ರು. ಅವರಿಗೆ ಸಿಟ್ಟು ಬಂತು. ಯಾಕೆಂದ್ರೆ
ಪಾಪಗಳನ್ನ ಕ್ಷಮಿಸಲಿಕ್ಕೆ ದೇವರಿಗೆ ಮಾತ್ರ ಅಧಿಕಾರ ಇರುವುದು. ಆಗಿರುವಾಗ ಇವನು ಹೇಗೆ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾನೆ? ಇವನು ದೇವದೂಷಣೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ದೇವದೂಷಣೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಒಬ್ಬರಿಗೊಬ್ಬರು ಸಂಚು ಮಾಡ್ತಾನೆ. ಆಗ ಯೇಸು ಸ್ವಾಮಿ ಅವರ ಮನಸ್ಸಿನಲ್ಲಿರುವುದನ್ನು ತಿಳ್ಕೊಳ್ತಾರೆ. ತಿಳ್ಕೊಂಡು ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಯಾಕೆ ದುರಾಲೋಚನೆ ಮಾಡ್ತಾ ಇದ್ದೀರಿ? ಯಾಕೆ ಕೆಟ್ಟದನ್ನು ಯೋಚನೆ ಮಾಡ್ತಾ ಇದ್ದೀರಿ? ದೇವರು ಒಳ್ಳೆಯದು ಮಾಡಿದ್ದಾರೆ, ಒಳ್ಳೆಯದಾಗಿದೆ, ಆದರೆ ನೀವು ಯಾಕೆ ಕೆಟ್ಟದನ್ನು ಆಲೋಚನೆ ಮಾಡ್ತಾ ಇದ್ದೀರಿ? ಯಾಕೆ ಕೆಟ್ಟದನ್ನು ಆಲೋಚನೆ ಮಾಡ್ತಾ ಇದ್ದೀರಿ? ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಅನ್ನೋದು ಸುಲಭನ, ಅಥವಾ ಎದ್ದ ನಡಿ ಎನ್ನುವುದು ಸುಲಭನ? ಈ ಭೂಲೋಕದಲ್ಲಿ, ಈ ಲೋಕದಲ್ಲಿ ಪಾಪಗಳನ್ನ ಕ್ಷಮಿಸಲಿಕ್ಕೆ ನರಪುತ್ರನಿಗೆ ಅಧಿಕಾರ ಉಂಟೆಂದು ನಿಮಗೆ ಗೊತ್ತಾಗಬೇಕು. ನರಪುತ್ರ, ಆದರೆ ನರಪುತ್ರನಾದ ನನಗೆ ಅಧಿಕಾರ ಉಂಟು ಎಂಬುದು ನಿಮಗೆ ಗೊತ್ತಾಗಬೇಕು ಎಂಬುದಾಗಿ ಹೇಳಿ ಆ ಪಾರ್ಶ್ವವಾಯು ರೋಗಿನ ನೋಡಿ, ಎದ್ದೇಳು, ನಿನ್ನ ಹಾಸಿಗೆ ನೆತ್ತಿಕೊಂಡು ನಿನ್ನ ಮನೆಗೆ ಹೋಗು ಎಂಬುದಾಗಿ ಹೇಳಿದರು. ಒಂದೇ ಒಂದು ನುಡಿ. ಆ ನುಡಿಯನ್ನು ಕೇಳಿದ ತಕ್ಷಣ ಅವನ ಹಾಸಿಗೆ ನೆತ್ತಿಕೊಂಡು ತನ್ನ ಮನೆಗೆ ಹೋಗ್ತಾನೆ. ನೋಡಿದವರೆಲ್ಲರೂ ತಲ್ಲಣಗೊಳ್ಳುತ್ತಾರೆ. ಮನುಷ್ಯರಿಗೆ ದೇವರು ಇಂಥ ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ ಎಂಬಂತ ವಿಸ್ಮಯ ಪ್ರಾರಂಭವಾಗ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಅಸಾಧ್ಯವಾದದನ್ನ ಸಾಧ್ಯವಾಗಿಸುವಂತಹ ದೇವರು ನಮ್ಮ ಮುಂದೆ ಇದ್ದಾರೆ. ವೈದ್ಯರಿಂದ ಆಗದೇ ಇರುವುದು ದೇವರಿಂದ ಸಾಧ್ಯ ಎಂಬುದನ್ನು ಗೋಚರಪಡಿಸುವಂತಹ ದೇವರು ನಮ್ಮ ಮುಂದೆ ಇದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಸತ್ತು ಹೋಗುತ್ತಾರೆ ಎಂದು ಹೇಳುವಂತಹ ಜನರಿಗೆ ಮುಕ್ತಿ. ಕಳೆದ 4 ತಿಂಗಳ ಮುಂಚೆ ಒಂದು ತಾಯಿ ಒಂದು ಮಗುವನ್ನು ಹೊತ್ತು ಬರ್ತಾಳೆ. ಒಂದು ಗುರುಗಳ ಬಳಿ ಆ ಮಗುವನ್ನು ಕರೆದು ಬರ್ತಾಳೆ. ಚಿಕ್ಕ ಮಗು, ಒಂದೇ ಮಗು. ಆ ಮಗುವಿಗೆ ಬ್ರೈನ್ ಟ್ಯೂಮರ್. ಡಾಕ್ಟರ್ ಹೇಳಿದ್ರು, ನಿನ್ನ ಮಗು 1 ತಿಂಗಳಲ್ಲಿ ಸತ್ತು ಹೋಗುತ್ತದೆ, 1 ತಿಂಗಳಲ್ಲಿ ಸತ್ತು ಹೋಗುತ್ತದೆ ಎಂಬುದಾಗಿ. ತುಂಬಾ ಆತಂಕಕ್ಕೊಳಗಾದ ತಾಯಿ. ಗಂಡನಿಲ್ಲ, ಮಗಳು ಮಾತ್ರ ಇದ್ದಾಳೆ. ಗುರುಗಳ ಬಳಿ ತನ್ನನ್ನು ತೋಡಿಕೊಂಡು ಗುರುಗಳು ಅವರಿಗಾಗಿ ಪ್ರಾರ್ಥಿಸಿದರು. ಗುರುಗಳು, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳಿದರು. ಪ್ರಾರ್ಥಿಸಿದ ಬಳಿಕ ಗುರುಗಳು ನನ್ನೊಂದಿಗೆ ಸಮಾಲೋಚನೆ ಮಾಡಿದರು. ಬ್ರದರ್, ಹೀಗೆ ಒಂದು ಮಗು ಇದೆ, ಡಾಕ್ಟರು ಇನ್ನು 1 ತಿಂಗಳೊಳಗೆ ಸತ್ತೋಗ್ತದೆ ಅಂತ ಹೇಳಿದ್ದಾರೆ. ಬ್ರದರ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಆ ಮಗುವಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ಖಂಡಿತವಾಗಿ ನಾನು ಪ್ರಾರ್ಥಿಸ್ತೇನೆ ಫಾದರ್. ಒಂದು ಸಹಾಯ, ಆ ತಾಯಿಯನ್ನ ನನಗೆ ಕಾಲ್ ಮಾಡ್ಲಿಕ್ಕೆ ಹೇಳಿ, ನನ್ನ ನಂಬರ್ನ ಕೊಡಿ ಎಂಬುದಾಗಿ ಹೇಳಿದೆ. ಗುರುಗಳು ಒಪ್ಪಿಕೊಂಡು ಆ ತಾಯಿಗೆ 2 ದಿನದ ಬಳಿಕ ನನ್ನ ಫೋನ್ ನಂಬರ್ ಅನ್ನು ಕೊಟ್ಟರು. ಪ್ರಿಯ ಪ್ರಭು ಯೇಸುವಿನ ನಾಮದ ಮಹಿಮೆಗಾಗಿ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೇನೆ. ಆಕೆಗೆ ನನ್ನ ದೂರವಾಣಿ ನಂಬರನ್ನು ಕೊಡುವಾಗ ಆಕೆ ನನಗೆ ಕರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಆ ತಾಯಿಯೊಡನೆ ಮಾತನಾಡಿದೆ. ಆಕೆಯ ತಾಯಿಯ ನೋವು, ವೇದನೆ, ತನ್ನ ಮಗಳನ್ನು ಕಳೆದುಕೊಳ್ಳುತ್ತೇನೆಂಬಂತಹ ಆಭಾಸ ಆ ತಾಯಿಯಲ್ಲಿ. ಮಾತನಾಡಿ ಬರುವಾಗ ನಾನು ಹೇಳಿದೆ, ವೈದ್ಯರು ಹೇಳಿರಬಹುದು ನಿನ್ನ ಮಗು 1 ತಿಂಗಳ ಒಳಗೆ ಸತ್ತು ಹೋಗುತ್ತದೆ ಎಂದು. ಆದರೆ ಯೇಸು ಹೇಳ್ತಾ ಇದ್ದಾರೆ, ಯೇಸು ಹೇಳ್ತಾರೆ, ನಿನ್ನ ಮಗಳು ಸಾಯುವುದಿಲ್ಲ, ನಿನ್ನ ಮಗಳ ಆಯುಸ್ಸನ್ನ ದೇವರು ಕೂಡಿಸಿಕೊಡುತ್ತಾರೆ. ನಿನ್ನ ದೇವರಲ್ಲಿ ನಿನ್ನ ವಿಶ್ವಾಸವಿಡು. ನಿನ್ನ ದೇವರಲ್ಲಿ ನಿನ್ನ ವಿಶ್ವಾಸ ಇಟ್ಟು ಪ್ರಾರ್ಥಿಸುವಾಗ ಖಂಡಿತವಾಗಿ ನಿನ್ನ ಮಗುವಿಗೆ ದೇವರು ಜೀವದಾನವನ್ನು ಕೊಡುತ್ತಾರೆ ಎಂಬುದಾಗಿ ಆ ತಾಯಿಯೊಡನೆ ಮಾತನಾಡಿದೆ. ವಿಶ್ವಾಸವನ್ನ ಬಲಪಡಿಸಿದೆ. ಸಾಧ್ಯವಾ ಎಂಬುದಾಗಿ ಹೇಳಿದರು. ಸಾಧ್ಯ, ಯೇಸುವಿನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಹೇಳಿದೆ. ಆ ಮಗುವಿಗಾಗಿ ಪ್ರಾರ್ಥಿಸಲು ಪ್ರಾರ್ಥಿಸಿದೆ ಪ್ರಿಯರೇ. 4 ತಿಂಗಳುಗಳು ಕಳೆದು ಹೋಯಿತು. 1 ತಿಂಗಳ ಒಳಗೆ ಸತ್ತು ಹೋಗುತ್ತದೆ ಎಂದು ಹೇಳಿದಂತ ಮಗು ಇಂದಿಗೂ ಜೀವಂತವಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ಯೇಸುವಿನ ನಾಮದಲ್ಲಿ ಬಿಡುಗಡೆ, ಪ್ರಭು ಯೇಸುವಿನ ನಾಮದಲ್ಲಿ ಬಿಡುಗಡೆ. ಪ್ರಿಯರೇ,
ನಮ್ಮ ಜೀವನದಲ್ಲಿ ನಾವು ಅರಿತುಕೊಳ್ಳಬೇಕು. ಯೇಸು ಸ್ವಾಮಿಯ ಮುಂದೆವೇ ಎಲ್ಲವೂ ಪಾರದರ್ಶಕ. ನಮ್ಮ ಆತ್ಮದಲ್ಲಿ ಯಾರಿಗೂ ಕಾಣದ ಪಾಪದ ಸಂಕೋಲೆ ಯೇಸು ಸ್ವಾಮಿಯ ಕಣ್ಮುಂದೆ ಬೆತ್ತಲೆಯಾಗಿ ಕಾಣಿಸ್ತದೆ. ಪ್ರಿಯರೇ, ನಮ್ಮ ಒಂದೊಂದು ರೋಗಾವಸ್ಥೆಯಲ್ಲಿಯೂ ಸಮಸ್ಯೆಯಲ್ಲಿಯೂ ಕೆಲವು ಬಾರಿ ನಮ್ಮ ಪಾಪಗಳು ಕಾರಣವಾಗಿರುತ್ತದೆ. ನಮ್ಮ ರೋಗದ ಸಂಕಷ್ಟಗಳ ಮಧ್ಯದಲ್ಲಿ ಕಾರಣ ನಮ್ಮ ಪಾಪಗಳು ದೇವರ ಮುಂದೆ ಬೆತ್ತಲೆಯಾಗಿ ಕಾಣಲ್ಪಡುತ್ತದೆ. ಯಾಕಂದ್ರೆ ಈಗಿನ ಶುಭ ಸಂದೇಶದಲ್ಲಿ ನಾನು ನೋಡಿದ ಒಂದು ಪಾರ್ಶ್ವವಾಯು ರೋಗಿದ ಅಂತರಂಗದಲ್ಲಿರುವ ಪಾಪವನ್ನು ಯೇಸು ಸ್ವಾಮಿ ಕಂಡುಕೊಂಡರು. ದೊಡ್ಡ ಶ್ರೀಮಂತನಾಗಿದ್ದ, ಆದರೆ ಶ್ರೀಮಂತಿಕೆ ಜೀವನದಲ್ಲಿ ಏನೆಲ್ಲ ಮಾಡಿದ್ದಾನೆ ಅಂತೇಳಿ ಯೇಸು ಸ್ವಾಮಿಗೆ ಅರಿವಾಯಿತು. ಅಂತರಂಗದಲ್ಲಿರುವ ಪಾಪವನ್ನು ಯೇಸು ಸ್ವಾಮಿ ಕಂಡುಕೊಂಡು ಆ ತನ್ನ ಮಕ್ಕಳ ಪ್ರಾರ್ಥನೆಯ ಮೂಲಕವಾಗಿ ಹಾಗೂ ತನ್ನ ಮಹಿಮೆಯನ್ನು ಪ್ರಕಟಿಸುವುದಕ್ಕಾಗಿ ಪ್ರಭು ಯೇಸು ಕ್ಷಮಿಸಲು ಮುಂದಾಗುತ್ತಾರೆ. ಅದರ ಮಧ್ಯದಲ್ಲಿ ನಾವು ನೋಡ್ತೀವಿ, ಫರಿಸಾಯರು ಧರ್ಮಶಾಸ್ತ್ರಿಗಳವರ ಮನಸ್ಸಿನಲ್ಲಿ ಬೇಡವಾದದನ್ನು ಆಲೋಚನೆ ಮಾಡಿ ಯೇಸು ಸ್ವಾಮಿಯನ್ನ ಎಲ್ಲರ ಮುಂದೆ ತಿರಸ್ಕರಿಸಲಿಕ್ಕೆ ಪ್ರಯತ್ನಿಸ್ತಾರೆ, ಖಂಡಿಸ್ತಾರೆ. ದೇಹದಲ್ಲಿ ಬಂದಿರುವ ರೋಗಗಳು, ಕಾಯಿಲೆಗಳು ಹಾಗೂ ಮನಸ್ಸಿನ ಚಂಚಲತೆಗಳು ದೇವರಿಂದ ಮಾತ್ರ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ, ಸೌಖ್ಯಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಆ ಫರಿಸಾಯರ ಧರ್ಮಶಾಸ್ತ್ರ ಮನಸ್ಸಿನಲ್ಲಿ ಯೋಚನೆ. ಆದರೆ ದೇವರಾಗಿರುವ ಪ್ರಭು ಯೇಸುವನ್ನ ಅರಿಯದ ಅವರು ಪ್ರಭು ಯೇಸುವನ್ನ ಖಂಡಿಸುತ್ತಾರೆ. ಹಾಗೆ ಈ ಮಾನಸಿಕ ರೋಗಗಳಾಗಬಹುದು, ದೇಹಕ್ಕೆ ಸಂಬಂಧವಾಗಿರುವ ರೋಗಗಳಾಗಬಹುದು, ಯಾವುದೇ ವಿಧವಾದಂತಹ ರೋಗಗಳಿದ್ದರೂ ಸಹ ಯೇಸು ಸ್ವಾಮಿಯ ಮುಂದೆ ಅವೆಲ್ಲವೂ ಬಿಡುಗಡೆ ಹೊಂದುತ್ತವೆ. ಯೇಸು ಸ್ವಾಮಿ ಅವುಗಳೆಲ್ಲವುಗಳಿಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿಯ ಮುಂದೆ ಬಚ್ಚಿಡಲಿಕ್ಕೆ ಏನೂ ಸಾಧ್ಯವಿಲ್ಲ. ನಮ್ಮಿಂದ ನಮ್ಮ ನಗ್ನ ಸ್ಥಿತಿಯನ್ನ ಯೇಸು ಸ್ವಾಮಿಗೆ ಅರ್ಪಿಸಿ ಗುಣಪಡಿಸಿ ಪ್ರಭುವೇ ಎಂಬುದಾಗಿ ದೈನಂದಿನ ನಾವು ಪ್ರಾರ್ಥಿಸಬೇಕು. ಪ್ರತಿದಿನ ನಾವು ದೇವರ ಮುಂದೆ ಕುತ್ಕೊಳ್ತೇವೆ. ಪ್ರಿಯರೇ, ನಾವು ದೇವರ ಮುಂದೆ ನಗ್ನತೆಯಾಗಿದ್ದೇವೆ. ದೇವರ ಮುಂದೆ ನಾವು ನಗ್ನತೆಯುಳ್ಳವರಾಗಿದ್ದೇವೆ. ಪಾಪದ ಬಳಿಕವ ನಮಗೆ ನಾವು ನಗ್ನರಾಗಿದ್ದೇವೆ ಎಂಬ ಅರಿವು ನಮಗೆ ಆಯಿತು. ನಮ್ಮ ಆದಿ ತಂದೆ ತಾಯಿರು ಪಾಪದ ನಿಮಿತ್ತವಾಗಿ ನಗ್ನತೆ ಇರುವುದನ್ನು ಕಂಡುಕೊಂಡರು. ಪಾಪವಿಲ್ಲದೆ ಇರುವಾಗ ಅವರಿಗೆ ನಗ್ನತೆ ಎಂದು ಏನೆಂದು ಗೊತ್ತಿರಲಿಲ್ಲ. ಪಾಪ ಮಾಡುವಾಗ ಅವರು ನಗ್ನತೆಯಲ್ಲಿದ್ದಾರೆ, ಬೆತ್ತಲೆಯಾಗಿದ್ದಾರೆ ಎಂಬ ಅರಿವಾಯಿತು. ಹಾಗೆ ಇವತ್ತು ನಾವು ದೇವರ ಮುಂದೆ ಬೆತ್ತಲೆಯಾಗಿದ್ದೇವೆ. ನಮಗೆ ಬೆತ್ತಲೆ ನಮಗೆ ಬೆತ್ತಲೆ ನಮಗೆ ಅರಿವಾಗ್ತಾ ಇದೆ. ಪ್ರಿಯರೇ, ಪಾಪದಲ್ಲಿ ನಾವು ಇದ್ದೇವೆ ಅಂದ್ರೆ ನಾವು ಬೆತ್ತಲೆಯಾಗಿದ್ದೇವೆ ಎಂಬುದಾಗಿ ಅರ್ಥ. ಬೆತ್ತಲೆತನ ನಮ್ಮನ್ನು ದೇವರ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಎಂಬುದಾಗಿ ಅರ್ಥ. ನಾವು ಪಾಪದಲ್ಲಿರುವಾಗ ಬೆತ್ತಲೆ ನಮ್ಮನ್ನ ದೇವರಲ್ಲಿ ಪ್ರಾರ್ಥಿಸಲಿಕ್ಕೆ ಬಿಡುವುದಿಲ್ಲ. ಪಾಪದಲ್ಲಿರುವಾಗ ಬೆತ್ತಲೆ ದೇವರ ಮುಂದೆ ಮೊಣಕಾಲಾಕ್ಲಿಕ್ಕೆ ಬಿಡುವುದಿಲ್ಲ. ಪಾಪದಲ್ಲಿರುವಾಗ ಬೆತ್ತಲೆ ದೇವರೊಂದಿಗೆ ಮಾತನಾಡಲಿಕ್ಕೆ ಬಿಡುವುದಿಲ್ಲ. ಪಾಪದಲ್ಲಿರುವಾಗ ಬೆತ್ತಲೆ ದೇವರನ್ನು ಆರಾಧಿಸಲಿಕ್ಕೆ ಬಿಡುವುದಿಲ್ಲ. ಪಾಪದಲ್ಲಿರುವಾಗ ಬೆತ್ತಲೆ ನಾವು ದೇವರನ್ನು ಕಂಡುಕೊಳ್ಳುವುದಕ್ಕೆ ಮಾಡುವುದಿಲ್ಲ. ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ನಾವು ಅವಿತುಕೊಳ್ಳುತ್ತೇವೆ. ಅದಕ್ಕೆ ನೋಡಿ, ಕೆಲವರಿಗೆ ಪ್ರಾರ್ಥಿಸಲಿಕ್ಕೆ ಆಗುದಿಲ್ಲ, ಸ್ತುತಿಸ್ಲಿಕ್ಕೆ ಆಗುದಿಲ್ಲ, ಬಲಿಪೂಜೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಹೃದಯದಲ್ಲಿ, ಜೀವನದಲ್ಲಿ ದೇವರು 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 ಎಂಬುದಾಗಿ ಹೇಳ್ತೇವೆ. ಆದರೆ ನಮ್ಮ ಕಾರ್ಯದಲ್ಲಿ ನಾವು ತೋರಿಸಲಿಕ್ಕೆ ಆಗುದಿಲ್ಲ. ಕಾರಣ ನಾವು ಬೆತ್ತಲೆಯಾಗಿದ್ದೇವೆ. ಪಾಪವೆಂಬ ಬೆತ್ತಲೆ ನನ್ನ ಕಣ್ಣುಗಳಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಚಿಂತನೆಯಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ಕ್ರಿಯೆಗಳಲ್ಲಿ ಪಾಪವೆಂಬ ಬೆತ್ತಲೆ ತುಂಬಿಕೊಂಡಿರುವ ಕಾರಣ ದೇವರಿಗೆ ವಿಧೇಯನಾಗಿ ನಡೆಯುವಂತಹ ಮನಸ್ಸು ನನಗಿಲ್ಲ. ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕೆಂಬುವಂತ ಇದಿಲ್ಲ. ಕೆಟ್ಟತನವೇ ನಮ್ಮಲ್ಲಿ ತುಂಬಿದ ಈ ಧರ್ಮಶಾಸ್ತ್ರಗಳು ಫರಿಸಾಯರಂತೆ ಕೆಟ್ಟತನದ ದುರಾಲೋಚನೆಗಳು ಮಾತ್ರ ನಮಗೆ ತುಂಬಿದೆ. ಅದಕ್ಕೆ ಯೇಸು ಹೇಳಿದರು, ಮನಸ್ಸಿನಲ್ಲಿ ಯಾಕೆ ನೀವು ದುರಾಲೋಚನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಕೇಳಿದರು. ಹೀಗೆ ನಾವು ದುರಾಲೋಚನೆ ಉಳ್ಳವರಾಗಿ ಜೀವಿಸ್ತಾ ಇದ್ದೇವೆ. ಕೆಟ್ಟದ್ದು ನಮ್ಮ ಮನಸ್ಸಿನಲ್ಲಿದೆ. ನೋಡಿ, ನಾವು ಯಾರನ್ನ ನೋಡಿದ್ರು ಕೆಟ್ಟದನ್ನೇ ಚಿಂತಿಸ್ತೇವೆ. ಕೆಲವರಿಗೆ ಬೇರೊಬ್ಬರ ಬಗ್ಗೆ ಬರೀ ಕೆಟ್ಟದೇ ಚಿಂತಿಸ್ತಾರೆ, ಒಳ್ಳೇದು ಬರೋದೇ ಇಲ್ಲ ಅವರ ಕಣ್ಣುಗಳಲ್ಲಿ, ಅವರ ಹೃದಯದಲ್ಲಿ. ಏನೇ ಮಾತಾಡಿದ್ರು ಕೆಟ್ಟದನ್ನೇ ಕುರಿತು ಮಾತನಾಡ್ತಾರೆ, ಎಲ್ಲ ನೆಗೆಟಿವ್ ಆಗಿ ಮಾತನಾಡ್ತಾರೆ. ಹಾಗೆ ನಾವು ಸಹ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತೇವೆ, ಪಾಸಿಟಿವ್ ಆಗಿ ಮಾತನಾಡುವುದಿಲ್ಲ. ಪ್ರಿಯರೇ, ನಮ್ಮಲ್ಲಿ ಕೆಟ್ಟದಿರುವಾಗ ನಾವು ಕೆಟ್ಟದನ್ನೇ ನಾವು ಅನುಸರಿಸ್ತೇವೆ, ಬೆತ್ತಲೆಯಾಗಿದ್ದೇವೆ. ಅದಕ್ಕೆ ನಮಗೆ ಯಾರ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನೋಡಿ, ನಮ್ಮಲ್ಲಿ ಕೆಟ್ಟತನ ಇರುವಾಗ ನಾವು ಇನ್ನೊಬ್ಬರ ಮುಂದೆ ಹೋಗಿ ನಮಗೆ ಯಾರ ಮೇಲೆ ಮನಸ್ತಾಪ ಇದೆಯೋ ಆ ವ್ಯಕ್ತಿಯ ಮುಂದೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕಾರಣ ನಾನು ಬೆತ್ತಲೆಯಾಗಿದ್ದೇನೆ, ಅದು ನಾನು ನಗ್ನತೆ ಉಳ್ಳವಳಾಗಿದ್ದೇನೆ. ಅದರಿಂದ ನಾನು ಇನ್ನೊಬ್ಬರ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ.
ಯಾಕೆಂದ್ರೆ ನನ್ನ ಪಾಪ ನನ್ನನ್ನ ಬೇಟೆಯಾಡ್ತದೆ, ನನ್ನ ಮನಸ್ಸಾಕ್ಷಿಯನ್ನು ಚುಚ್ಚುತ್ತದೆ. ಮುಂದೆ ಹೋಗ್ಲಿಕ್ಕೆ, ಮುಖ ನೋಡ್ಲಿಕ್ಕೆ ಬಿಡುವುದಿಲ್ಲ, ಸೇವೆ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಒಳ್ಳೇದ್ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ನಗ್ನತೆ, ಬೆತ್ತಲೆ. ನಾವು ಬೆತ್ತಲೆ ಇದ್ದೇವೆ. ದೇವರನ್ನ ನೋಡಿ ನಾವು ಅವಿತುಕೊಂಡಂತೆ ದೇವರ ಆತ್ಮ ತುಂಬಿದವರ ಮುಂದೆ ನಮಗೆ ಇರಲಿಕ್ಕೆ ಆಗೋದಿಲ್ಲ, ಅವರ ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರನ್ನ ನಾವು ಬರೀ ಟೀಕೆ ಮಾಡ್ತಾ ಇರ್ತೇವೆ, ಅವ್ರನ್ನ ಬರೀ ನಿಂದಿಸ್ತಾ ಇರ್ತೇವೆ, ಅವ್ರನ್ನ ದೂಷಿಸ್ತಾ ಇರ್ತೇವೆ, ತೆಗಳ್ತಾ ಇರ್ತೇವೆ, ಇಲ್ಲಸಲ್ಲದನ್ನ ಮಾತನಾಡ್ತಾ ಇರ್ತೇವೆ, ಸೇಡ್ತೀರಿಸ್ತಾ ಇರ್ತೇವೆ. ಹಲವು ವಿಧದಲ್ಲಿ ನಾವು ಎಲ್ಲಾ ವ್ಯಕ್ತಿಗಳನ್ನ ನಾವು ನಿರಾಕರಿಸ್ತಾ ಇದ್ದೇವೆ. ಕಾರಣ ನಾನು ಬೆತ್ತಲೆಯಲ್ಲಿದ್ದೇನೆ, ನಾವು ನಗ್ನರಾಗಿದ್ದೇವೆ. ದೇವರ ಆತ್ಮದ ಮುಂದೆ ನಾವು ಬೆತ್ತಲೆಯಾಗಿ ಹೋಗ್ತೇವೆ. ನಮಗೆ ಒಳ್ಳೆಯದನ್ನು ಹೇಳುವವರ ಮುಂದೆ ನಾವು ಬೆತ್ತಲೆಯಾಗಿ ನಿಂತಿರ್ತೇವೆ. ಅದಕ್ಕೆ ಅವರ ಹತ್ರ ಹೋಗುದಿಲ್ಲ, ಒಳ್ಳೇದು ಹೇಳ್ತಾರೆ ಎಂಬುದಾಗಿ. ಬುದ್ಧಿವಾದ ಹೇಳುವ ಹತ್ರ ನಾವು ಹೋಗುದಿಲ್ಲ, ಯಾಕಂದ್ರೆ ನಾವು ಬೆತ್ತಲೆಯಾಗಿದ್ದೇವೆ, ಅದರಿಂದ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಪಾಪದ ಬಂಧನದಲ್ಲಿ ನಾವು ಸಿಲುಕಿದ್ದೇವೆ, ಅದಕ್ಕೆ ನಾವು ಇನ್ನೊಬ್ಬರ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡಿ, ಎಷ್ಟೋ ಜನ ನಮ್ಮ ಕೆಟ್ಟ ಸ್ವಭಾವದಿಂದ, ಕೆಟ್ಟ ದುರ್ಗುಣಗಳಿಂದ ಒಳ್ಳೆಯವರಾಗಿರೋರೆಲ್ಲರನ್ನ ಕೆಡಿಸ್ಬಿಡ್ತೇವೆ. ಎಷ್ಟು ಜನ ಪಾಪ ಮಾಡಲಿಕ್ಕೆ ನಾವು ಪ್ರೇರಣೆ ಕೊಡ್ತೀವಿ, ಯೋಚನೆ ಮಾಡಿ. ಒಂದು ವ್ಯಕ್ತಿಯೇ ನಿಮಗೆ ಒಂದು ವ್ಯಕ್ತಿ ಹಿಡಿಸಲಿಲ್ಲ ಅನ್ನೋದಾದ್ರೆ, ಒಂದು ವ್ಯಕ್ತಿಯ ಮುಂದೆ ನಿಮಗೆ ಮನಸ್ತಾಪ ಬಂದ್ರೆ, ಅಥವಾ ನನಗೆ ನಿಮ್ಮ ಮೇಲೆ ಒಂದು ಮನಸ್ತಾಪ ಬಂದ್ರೆ, ನಾನು ಸಿಕ್ಕಿದವರ ಹತ್ರ ಎಲ್ಲ ನಿಮ್ಮ ಬಗ್ಗೆ ನಾನು ಹೇಳಿಕೊಂಡು ಬರ್ತೇನೆ ಅಂತ ತಿಳ್ಕೊಳ್ಳಿ. ಏನೂ ಅರಿಯದವರು, ಏನೂ ತಿಳಿಯದವರು, ಅಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ವಿಷ ಬೀಜವನ್ನು ನಾನು ಬಿತ್ತಿ ಬರುವಾಗ ಅವರ ಹೃದಯದಲ್ಲೆಲ್ಲ ನಿಮ್ಮನ್ನು ಕುರಿತು, ಅಥವಾ ನಾನು ಯಾವ ವ್ಯಕ್ತಿಯನ್ನು ಹೇಳ್ತೇನೆ ಆ ವ್ಯಕ್ತಿಯನ್ನು ಕುರಿತು ಅನುಭವಿಸದಿದ್ದರು, ಮಾತನಾಡದಿದ್ದರು, ಕೆಟ್ಟದ್ದನ್ನು ಕಾಣದೇ ಇದ್ದರು, ಕೆಟ್ಟದ್ದನ್ನು ನೋಡದೇ ಇದ್ದರು ಸಹ ನಾನು ಬಿತ್ತಿದಂತಹ ಬೀಜ, ನೀವು ಇನ್ನೊಬ್ಬರ ಹೃದಯಗಳಲ್ಲಿ ಬಿತ್ತಿದಂತಹ ಬೀಜ ಗಿಡವಾಗಿ ಮರವಾಗಿ ಬೆಳೆದು ಅವರು ಪಾಪಿಗಳಾಗಿ ಮಾರ್ಪಾಡಾಗಲು ಕಾರಣವಾಗುತ್ತದೆ. ಅವರಲ್ಲಿ ಕೆಟ್ಟತನದ ಬೀಜವನ್ನ ನಾನು ಬಿತ್ತಿದ ಕಾರಣ ಪ್ರತಿಯೊಬ್ಬರು ನಗ್ನತೆಗೆ ಹೋಗುವಂತಹ ಕಾರಣವಾಗುತ್ತದೆ. ಹೀಗೆ ನಮ್ಮ ದೆಸೆಯಿಂದ, ನಮ್ಮ ಸ್ವಾರ್ಥದ ದೆಸೆಯಿಂದ ಹಲವಾರು ಜನರನ್ನ ನಾವು ನಗ್ನತೆಯುಳ್ಳವರನ್ನಾಗಿ ಮಾಡಿಬಿಡುತ್ತೇವೆ, ಬೆತ್ತಲೆಯಾಗಿ ಮಾಡಿಬಿಡುತ್ತೇವೆ, ಪಾಪಕ್ಕೆ ಅವರನ್ನ ಗುಲಾಮರಾಗಿ ಮಾಡಿಬಿಡುತ್ತೇವೆ. ಅವರೋ ಬುದ್ಧಿ ಇಲ್ಲದವರು, ತಿಳುವಳಿಕೆ ಇಲ್ಲದವರು, ಹೇಳಿದ್ದನ್ನ ಕೇಳಿ ಸತ್ಯವೆಂದು ತಿಳಿದು ಕಂಡು ಕಾಣದೇ ಇರುವಂತಹ, ಕೇಳದಿರುವಂತಹ ಸಂಗತಿಗಳನ್ನೆಲ್ಲವನ್ನ ಸತ್ಯವೆಂದರಿತು ಮತ್ತೊಬ್ಬರ ಜೀವನವನ್ನ ಕ್ಷುಲ್ಲಕವಾಗಿ ಕಾಣುವಂತಹ ಕಾರ್ಯಗಳನ್ನ ನಾವು ನೋಡ್ತೇವೆ. ಹೌದು ಪ್ರಿಯರೇ, ನಾವು ಧ್ಯಾನಿಸಬೇಕು. ದೇವರ ವಾಕ್ಯ ನಮ್ಮ ಮುಂದೆ ಇದೆ. ನಾವು ನಮಗೆ ಒಳ್ಳೇದು ಹೇಳುವವರನ್ನ ನಾವು ದೂಷಿಸಬಾರದು, ಒಳ್ಳೆಯದನ್ನ ಮಾಡೋರನ್ನ ನಾವು ನಿಂದಿಸಬಾರದು. ದೇವರು ನಮಗೆ ಕೊಟ್ಟಂತಹ ವ್ಯಕ್ತಿಗಳನ್ನ ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಯಾವುದೋ ಒಂದು ಚಿಕ್ಕ ನಡತೆ, ಯಾವುದೋ ಒಂದು ಚಿಕ್ಕ ತಪ್ಪು, ಯಾವುದೋ ಒಂದು ಚಿಕ್ಕದಾಗಿರುವಾಗ ಅವುಗಳನ್ನ ನಾವು ಪ್ರೀತಿಯಿಂದ ಸರಿಪಡಿಸಿ ಆ ಬಾಂಧವ್ಯದಲ್ಲಿ ನಾವು ಒಂದಾಗಬೇಕು. ಅಣ್ಣನಾಗಬಹುದು, ತಂಗಿಯಾಗಬಹುದು, ತಮ್ಮನಾಗಬಹುದು, ಪಕ್ಕದ ಮನೆಯವರಾಗಬಹುದು, ಮಿತ್ರರಾಗಬಹುದು, ಬಂಧುಗಳಾಗಬಹುದು. ಹೀಗೆ ಒಳಿತನ್ನು ಹೇಳುವವರನ್ನ ನಾವು ಸಂತೈಸಬೇಕು, ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈ ದಿನದಲ್ಲಿ ಆಮೋಸನ ಗ್ರಂಥವನ್ನು ನಾವು ನೋಡುವಾಗ 7ನೇ ಅಧ್ಯಾಯದಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಾವು ನೋಡುತ್ತೇವೆ. ಆಮೋಸ ಪ್ರವಾದಿ, ಅವನ ಬಾಯಿಂದ ಹೇಳುವುದೆಲ್ಲವೂ ದೇವರು ಹೇಳಿಸುವಂತದ್ದಾಗಿತ್ತು. ಒಂದು ದಿನ ಈ ಬೆತಾಲಿನಲ್ಲಿ ಈ ಯಾಜಕನಾದ ಆಮೋಚನು, ನೋಡಿ, ಬೆತಾಲಿನಲ್ಲಿ ಒಬ್ಬ ಯಾಜಕ ಇರ್ತಾನೆ, ಅವನ ಹೆಸರು ಆಮೋಚ. ಯಾಜಕ ಬೇರೆ ಎಲ್ಲ ಯಾಜಕ ಅಂದ್ರೆ ಗೊತ್ತಲ್ಲ. ಇವತ್ತು ಬಲಿನ ಒಪ್ಪಿಸ್ತಾ ಇರೋರಿಗೆ ಯಾಜಕ ಅಂತ ಹೇಳ್ತೀವಿ, ಗುರುಗಳು ಅಂತ ಹೇಳ್ತೀವಿ. ಹಾಗೆ ಬೆತಾಲಿನ ಯಾಜಕ ಅಮಾಚ, ಒಬ್ಬ ಯಾಜಕ ಏನ್ ಮಾಡ್ತಾನೆ ಗೊತ್ತುಂಟ? ಅರಸನ ಹತ್ರ ಹೋಗ್ತಾನೆ, ಯಾರೋ ಭಾಮನ ಅರಸನ ಹತ್ರ ಹೋಗ್ತಾನೆ. ಅವನಿಗೆ ಹೇಳ್ ಕಳಿಸ್ತಾನೆ, ಅರಸ, ಈ ಆಮೋಸ ನಿನಗೆ ವಿರುದ್ಧವಾಗಿ ಇಸ್ರಾಯೇಲ್ನಲ್ಲಿ ಒಳಸಂಚು ಹೊಡ್ತಾ ಇದ್ದಾನೆ, ನಿಮ್ಮ ಹೆಸರನ್ನ ಕೆಡಿಸ್ಬೇಕು ಅಂತಿದ್ದಾನೆ, ನಿಮ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾನೆ, ಬೇಡವಾದದನ್ನ ಹೇಳ್ತಾ ಇದ್ದಾನೆ. ಅವನ ಮಾತಿಂದ ನಾಡು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಜನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವನು ಹೇಳ್ತಾ ಇದ್ದಾನೆ, ನೀನು ಖಡ್ಗದಿಂದ ಸತ್ತೋಗ್ತೀಯ ಅಂತೆ, ಖಡ್ಗದಿಂದ ನಿನ್ನ ಕೊಲ್ತಾರೆ ಅಂತೆ, ಇಸ್ರಾಯೇಲ್ ಸ್ವಂತ ನಾಡಿನಿಂದ ಪರದೇಶಕ್ಕೆ ಒಯ್ಯಲ್ಪಡುವುದು ಖಂಡಿತ ಎಂಬುದಾಗಿ ಅವನು ಹೇಳ್ತಾ ಇದ್ದಾನಂತೆ. ಅದರಿಂದ ಏನ್ ಮಾಡುವುದು ಎಂಬುದಾಗಿ ಒಬ್ಬ ಯಾಜಕ ಯಾರೊಬ್ಬಾಮನಾದ ಅರಸನಿಗೆ ಹಾಕಿಕೊಡುತ್ತಾನೆ. ನಮ್ಮಲ್ಲಿ ಯಾರು ಅಂತವ್ರಿಲ್ಲ ಬಿಡಿ, ನೀವೆಲ್ಲ ತುಂಬಾ ಒಳ್ಳೆಯವರು, ಯಾರ ಬಗ್ಗೆ ಯಾರಿಗೂ ಹಾಕಿಕೊಡುದಿಲ್ಲ, ನೀವೆಲ್ಲ ತುಂಬಾ ಒಳ್ಳೆಯವರು, ಯಾಕೆ ದೇವರ ವಾಕ್ಯ ಕೇಳುವರು.
ನಿಮ್ಮ ಮನಸ್ಸಲ್ಲಿ ಅಂತ ಪ್ರಚೋದನೆಗಳೆಲ್ಲ ಬರೋದಿಲ್ಲ. ಇನ್ನೊಬ್ಬರ ಬಗ್ಗೆ ಹಾಕಿಕೊಳ್ಳೋದು ಎಲ್ಲ ಮಾಡಿಬಿಟ್ಟು, ಕೆಲವರು ಇರ್ತಾರೆ ಎಲ್ಲ ಮಾಡ್ಬಿಟ್ಟು ಏನೋ ಮಾಡಿದವರು ಬೆಕ್ಕನಾಗಿ ಕೂತಿರ್ತಾರೆ. ನೋಡಿದ್ರೆ ಅಯ್ಯೋ ಎಷ್ಟು ಒಳ್ಳೆಯವರಪ್ಪ, ಅಯ್ಯೋ ಎಷ್ಟು ಒಳ್ಳೆಯವರಪ್ಪ ಇವರು, ಅಮ್ಮ ಎಷ್ಟು ಒಳ್ಳೆಯವಳಮ್ಮ ಇವರು, ಹೊಗಳೋದ್ರಲ್ಲಿ ಹೊಗಳಿಸ್ಕೊಳ್ತಾರೆ. ಆದ್ರೆ ಎಲ್ಲ ಮಾಡಿಬಿಡ್ತಾರೆ. ಎಲ್ಲ ಮಾಡಿಬಿಟ್ಟು ಸೈಲೆಂಟ್ ಆಗಿ, ಅದೇ ಅವ್ರಿಗೆ ಹೇಳೋದು, ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗಿ ಕುಯ್ದು ಬಿಡ್ತಾರೆ, ವೈಲೆಂಟ್ ಆಗಿ ಕುಯ್ದು ಬಿಟ್ಟು ಸೈಲೆಂಟ್ ಆಗಿ ಕೂತ್ಕೊಂಡು ಬಿಡ್ತಾರೆ. ಅಂಥವ್ರು ನೀವೆಲ್ಲ ಬಿಡಿ, ನೀವೆಲ್ಲ ತುಂಬಾ ಒಳ್ಳೆಯವರು. ನಿಮ್ಮ ಬಗ್ಗೆ ನಾನು ಹೇಳಲಿಕ್ಕೆ ಬರೋದಿಲ್ಲ, ಯಾಕೆ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಹೀಗೆ ಈ ಯಾಜಕ ಆಮೋಸನ ಬಗ್ಗೆ ಹಾಕಿಕೊಡ್ತಾನೆ. ಕೆಲವು ಸರಿ ನಾವು ಹಾಗೆ ತಾನೇ ಮಾಡ್ತೀವಿ. ನಮಗೆ ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಸರಿ, ನಮಗೆ ವಿರುದ್ಧವಾಗಿ ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ಸರಿ, ಅಥವಾ ಯಾರಾದ್ರೂ ನಮ್ಮ ಕುರಿತು ಮಾತಾಡ್ಬಿಟ್ರೆ ಸರಿ, ರಾತ್ರಿ ನಿದ್ರೆ ಮಾಡೋದಿಲ್ಲ. ಏನ್ ಹೇಳ್ಬೇಕು, ಹೇಗೆ ಒಬ್ಬನ ತುಳಿಬೇಕು ಅಂತೇಳಿ ಪ್ಲಾನ್ ಮಾಡಿಬಿಡ್ತೇವೆ. ಯಾರ್ಯಾರ ಹತ್ರ ಚೆನ್ನಾಗಿದ್ದಾನೆ ಅವ್ರನ್ನೆಲ್ಲ ಟ್ಯಾಗ್ ಮಾಡ್ತೇವೆ. ಅವ್ರ ಹತ್ರ ಎಲ್ಲ ಹೋಗ್ತೀವಿ, ನಾವೇ ಹುಡ್ಕೊಂಡು ಹೋಗ್ತೀವಿ. ಏನ್ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ, ಏನ್ ಸಮಾಚಾರ, ವಿಷಯ ಗೊತ್ತಾ ನಿಮಗೆ, ಹೀಗೆ ಅಯ್ಯೋ ನಾನು ಇಷ್ಟ ದಿನ ಹೀಗಿದ್ದೆ, ಹೀಗೆಪ್ಪ ನಿನಗೆ ಹುಷಾರ್, ಎಚ್ಚರಿಕೆಯಿಂದ ಆಯ್ತಾ. ಅಲ್ಲಿ ಊದಿ ಬಂದ್ಬಿಡುದು. ಆದ್ರೆ ಒಳ್ಳೆಯವರಾಗಿ ಹೇಳೋ ರೀತಿ ಸೈಲೆಂಟ್ ಆಗಿ ಹೇಳಿ ವೈಲೆಂಟ್ ಆಗಿ ಕುಯ್ದುಬಿಟ್ಟು ಬಂದ್ಬಿಡೋದು. ಇಂಥ ಸ್ವಭಾವ. ಹೀಗೆ ಯಾಜಕನು ಇದೇ ಕೆಲಸ ಮಾಡ್ತಾನೆ. ಮಾಡಿ ಏನ್ ಮಾಡ್ತಾನೆ, ಕೊನೆಗೆ ಸಹಿಸಕ್ಕಾಗುದಿಲ್ಲ. ಆಮೋಸ ಹೇಳೋದನ್ನ, ಸತ್ಯ ಹೇಳೋದನ್ನ, ಪ್ರವಾದಿಸೋದನ್ನ ಸಹಿಸಕ್ಕಾಗ್ಲಿಲ್ಲ ಈ ಯಾಜಕನಿಗೆ, ಅಮಾಚನಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ಬಂದ್ಬಿಡ್ತಾನೆ ಕೊನೆಗೆ. ನೀನು ಏನ್ ತಿಳ್ಕೊಂಡಿದ್ದೀನಿ ಮನಸ್ಸಲ್ಲಿ, ಕಣಿ ಹೇಳೋನೆ ತೊಲಗಿಲ್ಲ. ಮೊದಲಿನಿಂದ ಮರ್ಯಾದೆಯಿಂದವರೆಗೆ ಹೋಗು, ಓಡಿ ಹೋಗು ಇಲ್ಲಿಂದ, ನೀನು ಓಡಿ ಹೋಗು ಇಲ್ಲಿಂದ, ಜೂದಿಯ ನಿನ್ನ ನಾಡಿಗೆ ಓಡಿ ಹೋಗು. ಅಲ್ಲಿ ಪ್ರವಾದನೆ ಮಾಡಿ ಹೊಟ್ಟೆ ತುಂಬಿಸ್ಕೋ, ಗೊತ್ತಾಯ್ತಾ. ಅಲ್ಲಿ ನೀನು ಬೇಡವಾದದನ್ನ ಹೇಳ್ಕೊಂಡು ನೀನು ಹೊಟ್ಟೆ ತುಂಬಿಸ್ಕೋ. ಇಲ್ಲಿ ನಮ್ಗೆಲ್ಲ ಹೇಳಕ್ ಬರಬೇಡ. ಈ ಊರಲ್ಲಿ, ಈ ಬೆತ್ತಲ್ಲಿ ನೀನು ಪ್ರವಾದನೆ ಮಾಡಬೇಡ. ನೀನು ನಮಗೆ ಬಂದು ಹೇಳಕ್ ಹೋಗ್ಬೇಡ. ಇದು ರಾಜರ ಗರ್ಭಗುಡಿ, ಇದು ರಾಜರ ಪವಿತ್ರಾಲಯ ಎಂಬುದಾಗಿ ಹೇಳ್ತಾನೆ. ಅವನನ್ನ ಟೀಕೆ ಮಾಡ್ತಾನೆ, ಗದರಿಸ್ತಾನೆ, ಓಡಿ ಹೋಗಿ ಎಂಬುದಾಗಿ ಹೇಳ್ತಾನೆ. ನಿಮ್ಮನ್ನ ಯಾರಾದ್ರೂ ಹೇಳಿದಾರ, ಯಾರಾದ್ರೂ ಗದರಿಸಿದಾರ? ನನ್ನ ಗದರಿಸಿದಾರಪ್ಪೋ, ನನ್ನ ಗದರಿಸಿದ್ದಾರೆ. ನನ್ನ ಜೊತೆಲಿರೋರೇ ಗದರಿಸ್ತಾರೆ. ಅದೆಂಗೆ ನೀನ್ ಶುಭ ಸಂದೇಶ ಸಾರ್ಬಿಡ್ತೀಯ ನಾನು ನೋಡ್ತೀನಿ, ಅದೆಂಗ್ ನೀನ್ ತಲೆ ಎತ್ಬಿಡ್ತೀಯ ನೋಡ್ತೀನಿ, ಅದೆಂಗ್ ನೀನ್ ಸ್ಟೇಜ್ ಎತ್ಬಿಡ್ತೀಯ ನೋಡ್ತೀನಿ. ನನಗೆ ಗೊತ್ತು, ಎಲ್ಲಿ ಏನ್ ಆಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಎಲ್ಲಿ ನನಗೆ ಮುರಿಬೇಕು ಅಂತ ಚೆನ್ನಾಗಿ ಗೊತ್ತು. ಅವ್ರನ್ನ ಎಲ್ಲಿ ನಿಲ್ಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೆಂಗೆ ನಿಂತು ಬಿಡ್ತಾರೆ ನಾನು ನೋಡ್ತೀನಿ, ಅದೆಂಗೆ ಸಾರು ಬಿಡ್ತಾರೆ ನೋಡ್ತೀನಿ ಅಂತ ಹೇಳಿದವ್ರು ನನ್ನ ಜೊತೆಲೇ ಇದ್ದಾರೆ. ಅಣುವಲ್ಲೂ ಹೆಜ್ಜೆಯಲ್ಲಿಯೂ ಕುಟುಂಬದಿಂದ ಹಿಡಿದು, ಪರಿವಾರದಿಂದ ಹಿಡಿದು, ಬಂಧುಗಳಿಂದ ಹಿಡಿದು, ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರಲ್ಲಿಯೂ ಸಹ ಬೇಡವಾದನ್ನ ಹೇಳಿದವರು ನನ್ನ ಜೊತೆಯಲ್ಲಿದ್ದಾರೆ. ಅಕ್ರಮವಾಗಿ, ಅವಾಚ್ಯವಾಗಿ, ಬೇಡದಾಗಿ, ನಾಚಿಕೆಗೀಡಾಗುವಂತೆ, ತಲೆ ತಗ್ಗಿಸುವಂತೆ, ಸತ್ತು ಹೋಗುವಂತೆ, ಅಥವಾ ಎಲ್ಲಾದ್ರೂ ಓಡಿ ಹೋಗುವಂತೆ ಮಾತನಾಡಿದಂಥ ವ್ಯಕ್ತಿಗಳು ನನ್ನ ಜೊತೆಯಲ್ಲಿದ್ದಾರೆ. ಈ ಆಮೋಸನನ್ನ ನಿರಾಕರಿಸಿ ಶಪಿಸಿದಂತೆ ನನ್ನನ್ನು ಶಪಿಸಿದಂತಹ ವ್ಯಕ್ತಿಗಳು ನನ್ನ ಮುಂದೆ ಇದ್ದಾರೆ, ನನ್ನ ಜೊತೆ ಇದ್ದಾರೆ. ನಿಮ್ಮ ಜೊತೆಲಿ ಇರಬಹುದು, ನಿಮ್ಮ ಕುಟುಂಬದಲ್ಲಿ ಇರಬಹುದು, ನಿಮ್ಮ ಮಿತ್ರರಾಗಿ ಇರಬಹುದು, ನಿಮಗೆ ಗೊತ್ತಿದೆ ಚೆನ್ನಾಗಿ. ಹಲ್ಲೆಲೂಯಾ. ಆದ್ರೆ ಏನ್ ಮಾಡಿದ್ರು ಪಾಪ, ದೇವರ ಆಮೋಸನನ್ನ ಕರೆದು ಬಿಟ್ರು. ಈ ದೇವರ ಆಮೋಸನನ್ನ ಕರೆದ ಕಾರಣ ದೇವರ ಮಾತಿಗೆ ಕಿವಿಗೊಡ್ಲೇಬೇಕು. ಓಡಿ ಹೋಗು ಅಂತ ಹೇಳ್ತಾನೆ. ನಿನ್ನ ಊರಿಗೆ ಹೋಗ್ಬಿಡು, ಅಲ್ಲಿ ಹೋಗಿ ಹೇಳಿ ನೀನು ಹೊಟ್ಟೆ ತುಂಬಿಸ್ಕೋ. ಇಲ್ಲಿ ಬೇಡದೆಲ್ಲ ಮಾತಾಡ್ಬೇಡ ನೀನು, ಇಲ್ಲೆಲ್ಲ ನೀನ್ ಕಣಿ ಹೇಳಲಿಕ್ಕೆ ಬರಬೇಡ, ಇಲ್ಲೆಲ್ಲ ನೀನ್ ಏನು ಪ್ರವಾದನೆ ಮಾಡ್ಲಿಕ್ಕೆ ಬರಬೇಡ. ಅಪವಾಸ ಮಾಡ್ತಾರೆ. ಆದ್ರೆ ಪಾಪ ಈ ಆಮೋಸ ಹೇಳ್ತಾನೆ, ಅಯ್ಯ ನಾನ್ ಪ್ರವಾದಿ ಇಲ್ಲ ಕಣಪ್ಪ, ನಾನು ಯಾವತ್ತು ನಿಮ್ಮನ್ನ ಪ್ರವಾದಿ ಅಂತ ಹೇಳ್ಕೊಂಡಿದ್ದೀನಿ. ನಾನು ಪ್ರವಾದಿ ಮಗನೂ ಅಲ್ಲಪ್ಪ, ನಾನು ಪ್ರವಾದಿನೂ ಅಲ್ಲ, ಪ್ರವಾದಿಗೆ ಮಗನೂ ಅಲ್ಲಪ್ಪ. ನಾನೊಬ್ಬ ಗೊಲ್ಲಪ್ಪ, ಕುರಿಕಾಯಿವನ್ ಕಣಪ್ಪ. ನಾನೊಬ್ಬ ಕುರಿಕಾಯಿವನ್ ಕಣಪ್ಪ. ಅತ್ತಿ ಹಣ್ಣನ ಕೀಳಿಗೆ ಹೋದನಪ್ಪ ನಾನು, ಅತ್ತಿ ಹಣ್ಣನ ಕೀಳಿಗೆ ಹೋಗಿದೆ ನಾನು.
ನನ್ನ ಕೆಲಸ ಹತ್ತಿಯನ್ನು ಕೀಳುವ ಕೆಲಸ. ಮಂದೆ ಕಾಯುವುದರಿಂದ ಏನ್ ಮಾಡಿದ್ರು? ದೇವರನ್ನ ಬಿಡಿಸ್ಬಿಟ್ರು. ಹತ್ತಿಯನ್ನು ಕುಯ್ಕೊಂಡು ಸಮಾಧಾನವಾಗಿದ್ದೆ, ಮಂದೆ ಕಾಯ್ತಾ ಇದ್ದೆ, ಗೊಲ್ಲನಾಗಿದ್ದೆ, ಹಿಂಗೋ ಸಮಾಧಾನವಾಗಿದ್ದೆ. ಈ ಸರ್ವೇಶ್ವರ ಸ್ವಾಮಿ ಏನ್ ಮಾಡಿದ್ರು? ಮಂದೆ ಕಾಯೋದನ್ನ ಬಿಡಿಸ್ಬಿಟ್ರು. ನೋಡಿ ಆ ಮೋಸ ಯಾರಾಗಿದ್ದ? ಹತ್ತಿಯನ್ನು ಕೀಳುವನು ಒಬ್ಬ ಗೊಲ್ಲ. ಪ್ರವಾದಿಯೂ ಅಲ್ಲ, ಪ್ರವಾದಿ ಮಗನೂ ಅಲ್ಲ. ನಾನು ಅಷ್ಟೇ, ಪ್ರವಾದಿನೂ ಅಲ್ಲ, ಪ್ರವಾದಿ ಮಗನೂ ಅಲ್ಲ. ಸಾಧಾರಣವಾಗಿ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದು, ಒಂದು ಕಬ್ಬಿಣ ಕೆಲಸ ಮಾಡ್ತಾ ಇದ್ದು, ಬಣ್ಣ ಹೊಡಿತಾ ಇದ್ದು, ಹೀಗೆ ಜೀವನದಲ್ಲಿ ಹಲವಾರು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದೆ. ಆದ್ರೂ ಸಹ ನಾನೊಬ್ಬ ಏಕಾಂಗಿಯಾಗಿ ಇದ್ದೆ. ಯಾರ ಕೂಡ ಇಲ್ಲದೆ ನಾನಾಯ್ತು ನನ್ನ ಕೆಲಸ ಆಯ್ತು, ನಾನಾಯ್ತು ನನ್ನ ಕೆಲಸ ಆಯ್ತು ಇದ್ದೆ. ಏನ್ ಮಾಡಿದ್ರು? ಕೂಲಿ ಮಾಡ್ತಾ ಇದ್ದೆ. ನನ್ನ ಆದ್ಯ ಪ್ರಾರಂಭದ ಜೀವನದಲ್ಲಿ ದೇವರು ನನ್ನ ಕರೆದು ಬಿಟ್ರು. ಒಂದು ಕರೆಯನ್ನು ಕೊಟ್ಟುಬಿಟ್ರು. ಆ ಕರೆ ನನ್ನ ಹೃದಯದಲ್ಲಿ ನನಗೆ ಗೊತ್ತಿಲ್ಲದೆ ಬೀಜವಾಗಿ ಬಿತ್ತಲ್ಪಟ್ಟಿತ್ತು. ಆ ಬಿತ್ತಲ್ಪಟ್ಟದ್ದು ತಾನಾಗಿಯೇ ಬೆಳೆಯಲ್ಪಟ್ಟಿದ್ದು, ಅದು ನನಗೆ ಗೊತ್ತಾಗಲಿಲ್ಲ. ಕಾಲಗಳು ಬರುತ್ತದೆ ಗೊತ್ತಾಗಲಿಲ್ಲ. ಹೀಗೆ ಕಾಲಗಳು ಬಂದು ಜೀವನದಲ್ಲಿ 58 ಅನುಭವಗಳು ನನ್ನ ಬಾಳಿಗೆ ಬಂತು. ಇದೇ ರೀತಿ ನಿರಾಕರಿಸಿದ್ರು, ತಿರಸ್ಕರಿಸಿದ್ರು, ನಿಂದಿಸಿದ್ರು, ದೂಷಿಸಿದ್ರು, ಹೊಡಿಲಿಕ್ಕೆ ಬಂದ್ರು, ಹೊಡಿಲಿಕ್ಕೆ ಎತ್ಕೊಳ್ಳೋದ್ರು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರು, ಏನೆಲ್ಲಾ ಮಾಡಿದ್ರು. ಅದರಲ್ಲೂ ಇತ್ತೀಚಿನ ಜನಗಳಲ್ಲಿ ಜೊತೆಲೇ ಇರೋರು ನನ್ನ ನಾಶ ಮಾಡಲಿಕ್ಕೆ ಎಷ್ಟೋ ಪ್ರಯತ್ನಿಸಿದ್ರು. ಇವತ್ತೆಷ್ಟೋ ಪ್ರವಾದಿಗಳನ್ನ, ಎಷ್ಟೋ ಶುಶ್ರೂಷಕರನ್ನ, ದೈವ ಸೇವಕರನ್ನ ಇದೇ ರೀತಿಯಾಗಿ ಮಾಡ್ತಾ ಇರೋದನ್ನ ನಾವು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಹತ್ತಿಯನ್ನು ಹುಡುಕ್ತಾ ಇದೆ, ಹತ್ತಿಯನ್ನು ಕೀಳ್ತಾ ಇದೆ. ಕರ್ಕೊಂಡು ಬಂದು ನನ್ನ ದೇವರು ಬಿಡಿಸ್ಬಿಟ್ರು. ಅದನ್ನೆಲ್ಲ ಹೇಳಿದ್ರು, ಹೋಗು ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ಹೇಳಿ ಕಳಿಸಿದ್ರು. ಹೋಗಿ ನನ್ನ ಜನರಿಗೆ ನನ್ನ ಕಾರ್ಯವನ್ನು ತಿಳಿಸು, ನಾನು ನಿನಗೆ ಏನ್ ಹೇಳ್ತೀನಿ ಅದನ್ನು ಹೋಗಿ ನೀನು ತಿಳಿಸು. ಆದ್ದರಿಂದ ಆಮೋಸ ದೇವರು ಹೇಳಿದನ್ನು ತಿಳಿಸುವಂತ ಕಾರ್ಯದಲ್ಲಿ ಬಂದ. ಆ ಸರ್ವೇಶ್ವರ ಸ್ವಾಮಿಯ ವಾಕ್ಯವನ್ನು ಗಮನಿಸು. ಇಸ್ರಾಯೇಲಿನ ವಿರುದ್ಧ ಪ್ರವಾದನೆ ಮಾಡಬೇಡ. ಏನ್ ಮಾಡ್ತಾನೆ? ಇದನ್ನೆಲ್ಲ ಹೇಳಿ ಬಂದಾಗ ಕೊನೆಗೆ ಇದನ್ನ ಹೇಳಿ ಆಮೋಸ ಹೇಳ್ತಾನೆ, ಹುಷಾರ್, ಸರ್ವೇಶ್ವರ ಸ್ವಾಮಿಯ ವಾಕ್ಯವನ್ನು ಗಮನಿಸಿ. ನೀನು ನಾನು ಏನ್ ಹೇಳ್ತೀನಿ ಅಂತ ಕಿವಿಗೊಟ್ಟು ಕೇಳು. ಇಸ್ರಾಯೇಲಿನ ವಿರುದ್ಧ ಪ್ರವಾದನೆ ಮಾಡಬೇಡ, ಈಸಾಕನ ಮನೆತನದ ವಿರುದ್ಧ ನೀನು ಮಾತಾಡ್ಬೇಡ ಎಂದು ನೀನು ಹೇಳ್ತಾ ಇದೀಯಲ್ವಾ? ನನ್ನ ಗದರಿಸಿ ಹೇಳ್ತಾ ಇದೆಯಲ್ಲ, ಪ್ರವಾದನೆ ಮಾಡಬೇಡ, ಹಾಗೂ ಈಸಾಕನ ಮನೆತನದ ಬಗ್ಗೆ ನೀನು ಮಾತಾಡಬೇಡ ಅಂತ ನನ್ನ ಗದರಿಸ್ತಾ ಇದೆಯಲ್ವಾ? ಕೇಳ್ತಾನೆ ಆಮೋಸ. ಕೊನೆಗೆ ಹೇಳ್ತಾನೆ, ನೀನು ಹೀಗೆ ಹೇಳಿದ್ರಿಂದ, ನೀನು ಹೀಗೆ ನನ್ನ ಗದರಿಸಿದ್ರಿಂದ, ನನ್ನ ಮೇಲೆ ಅಧಿಕಾರ ಮಾಡಿದ್ರಿಂದ, ನನ್ನನ್ನ ಹೀಗೆ ಬೆದರಿಕೆ ಹಾಕಿದ್ರಿಂದ ಸರ್ವೇಶ್ವರ ಹೇಳ್ತಾ ಇರೋದನ್ನ ಕೇಳು. ನಿನ್ನ ಹೆಂಡತಿ ಈ ಪಟ್ಟಣದಲ್ಲಿ ಬೇಷಿಯಾಗಿ ಹೋಗ್ತಾಳೆ. ದೇವರ ವಾಕ್ಯವಾಗಿ ಸಂದೇಶವನ್ನು ತರುವ ನನ್ನನ್ನು ನಿನ್ನ ತಿರಸ್ಕರಿಸಿ ನೀನು ಊರು ಬಿಟ್ಟು ಹೋಗು, ಪ್ರವಾದನೆ ಮಾಡಿ ಬೇರೆ ಕಡೆ ಹೋಗಿ ಹೊಟ್ಟೆ ತುಂಬಿಸ್ಕೊ. ನೀನು ಪ್ರವಾದನೆ ಮಾಡಿ ಹೊಟ್ಟೆ ತುಂಬಿಸ್ಕೊ. ಈ ಬೆಥಾಲಿನಲ್ಲಿ ನೀನು ಪ್ರವಾದನೆ ಮಾಡಬೇಡ, ಕಣಿಯಡುವನೇ ನೀನು ತೊಲಗು ಎಂದು ನನ್ನನ್ನ ನೀನು ನಿರಾಕರಿಸಿದೆಯಲ್ಲ, ನನ್ನ ಅವಮಾನಪಡಿಸಿದೆಯಲ್ಲ, ನನ್ನನ್ನ ನೀನು ನಾಚಿಕೆಗೇಡು ಮಾಡಿದೆಯಲ್ಲ. ದೇವರು ಹೇಳ್ತಾ ಇದ್ದಾರೆ, ಕೇಳು, ನಿನ್ನ ಹೆಂಡತಿ ಈ ಪಟ್ಟಣದಲ್ಲಿ ವ್ಯಭಿಚಾರಿಯಾಗುವಳು, ವೇಶ್ಯೆಯಾಗುವಳು. ಪ್ರೀಸಲು ನೋಡಿದ್ರ? ದೇವರ ವಾಕ್ಯವನ್ನು ತಿರಸ್ಕರಿಸುವಾಗ, ದೇವರ ವಾಕ್ಯದ ಸತ್ಯ ಪ್ರವಾದನೆಗಳನ್ನ ಸಾರುವಾಗ, ಪ್ರವಾದಿಸುವಂತಹ ವಾಕ್ಯಗಳನ್ನ ಅಲ್ಲೆಗೆಳೆಯುವಾಗ ಏನು ಸಂಭವಿಸುತ್ತದೆ? ದೇವರ ಬಾಯಿಂದ ಹೊರಟು ಬಂದಂತಹ ಮಾತುಗಳನ್ನ ಕೇಳಿ ಹೇಳುವಾಗ, ಆ ವಾಕ್ಯಗಳನ್ನ ತಿರಸ್ಕರಿಸುವಾಗ ನಾವು ಶಾಪಕ್ಕೆ ಒಳಗಾಗ್ತೇವೆ. ಯಾಕೆಂದ್ರೆ ದೇವರಿಂದ ಬರುವಂತಹ ವಾಕ್ಯ. ನಿಮ್ಮ ಮುಂದೆ ನಾನು ಸಾರ್ತಾ ಇದ್ದೇನೆ, ನನ್ನದೆಲ್ಲ ದೇವರಿಂದ ಬರುವಂತಹ ವಾಕ್ಯ. ನಿರಾಕರಿಸುವುದಾದರೆ ಅದು ನೀವು ನಿರಾಕರಿಸುತ್ತೀರಿ ಎಂಬುದಾದರೆ ಅದು ದೇವರನ್ನ ನಿರಾಕರಿಸಿದಂತೆ. ನನ್ನಲ್ಲಿ ಅದಕ್ಕೆ ಹೇಳ್ತಾರೆ, ನನ್ನನ್ನು ನಿರಾಕರಿಸಿದವರು ನನ್ನನ್ನು ಕಳಿಸಿದ ತಂದೆಯನ್ನು ನಿರಾಕರಿಸುತ್ತಾನೆ ಎಂಬುದಾಗಿ.
ನಮಗೆ ಒಬ್ಬರು ಬುದ್ಧಿವಾದ ಹೇಳ್ತಾರೆ ಅಂದ್ರೆ ಆ ಬುದ್ಧಿವಾದಕ್ಕೆ ನಾವು ಕಿವಿಗೊಳ್ಳಬೇಕು. ಅದನ್ನ ನಿರಾಕರಿಸಿದ್ರೆ ನಾವು ದೇವರನ್ನ ನಿರಾಕರಿಸಿದಾಗೆ. ದೇವರನ್ನ ನಿರಾಕರಿಸಿದಾಗೆ. ನಮಗೆ ಒಳ್ಳೇದು ಹೇಳಬೇಕಾದ್ರೆ ಅದನ್ನ ನಿರಾಕರಿಸಿದ್ರೆ ನಾವು ದೇವರನ್ನ ನಿರಾಕರಿಸಿದಾಗೆ. ಹಿರಿಯರು ಎತ್ತವರು ಒಳ್ಳೆಯದನ್ನ ಹೇಳಬೇಕಾದ್ರೆ ಅದನ್ನ ಕೇಳದೇ ಇದ್ರೆ ನಾವು ದೇವರನ್ನ ನಿರಾಕರಿಸಿದಂತೆ. ಯಾದ್ರೆ ಪ್ರತಿಯೊಂದು ಜ್ಞಾನ, ಪ್ರತಿಯೊಂದು ಒಳಿತು, ಪ್ರತಿಯೊಂದು ಮನಪರಿವರ್ತನೆಗೆ ಕಾರಣವಾದದ್ದು ದೇವರಿಂದ ಬರುವಂತಹ ಮಾತುಗಳು, ಸೈತಾನಿಂದ ಬರುವಂತಹ ಮಾತುಗಳಲ್ಲ. ಕೆಲಸರಿ ನೋಡಿ, ಒಳ್ಳೆಯದನ್ನು ಮಾಡ್ತಾ ಇರಬೇಕಾದ್ರೆ ಕೆಟ್ಟದನ್ನ ಕಲ್ಪಿಸುವಂತಹ ಜನರು ಈ ಲೋಕದಲ್ಲಿ ಹುಟ್ಟುಕೊಳ್ತಾರೆ. ಮಾಡಬೇಡ ಅಂತ ಹೇಳಿದ್ರೆ ಏನಾಗೋದಿಲ್ಲ, ಮಾಡು ಅಂತ ಹೇಳಿ ಕೊಡ್ತಾರೆ, ಮಾಡು ಅಂತ ಹೇಳಿ ಕೊಡ್ತಾರೆ. ಮೊನ್ನೆ ಒಂದು ಸಹೋದರರು ನನಗೆ ಕರೆ ಮಾಡಿದ್ರು. ಸಹೋದರರು ಕರೆ ಮಾಡಿ ಮಾತಾಡಿದ್ರು, ಬ್ರದರ್ ನನ್ನ ಜೀವನದಲ್ಲಿ ನಾನು ತುಂಬಾ ನೊಂದು ಹೋಗಿದ್ದೀನಿ ಬ್ರದರ್, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಒಂದು ಚೂರು ಸಮಾಧಾನ ಇಲ್ಲ ಬ್ರದರ್. ನಾನು ಹೇಳಿದೆ ಯಾಕೆ, ಏನಾಯಿತು? ಬ್ರದರ್ ನನ್ನ ಹೆಂಡತಿಯಿಂದ ನನಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬ್ರದರ್. ಯಾಕಪ್ಪ ಏನಾಯ್ತು? ನಿನ್ ಕ್ಷಮಿಸು, ಆಕೆಗಾಗಿ ಪ್ರಾರ್ಥಿಸು, ಯುದ್ಧ ಮಾಡಬೇಡ, ಹೋರಾಟ ಮಾಡಬೇಡ, ಜಗಳ ಮಾಡಿ. ಇಲ್ಲ ಬ್ರದರ್ ನಾನು ಅವಳು ಏನು ಮಾಡ್ತಾ ಇಲ್ಲ, ಒಂದು ದಿನ ನಾನು ಅವಳನ್ನ ಕೆಟ್ಟದಾಗಿ ಬೈದಿಲ್ಲ, ಹೊಡೆದಿಲ್ಲ ಬ್ರದರ್. ಆದ್ರೆ ಅವಳೇ ಕಾಲು ಕೆರೆದು ಜಗಳಕ್ಕೆ ಬರ್ತಾಳೆ ಬ್ರದರ್. ಏನು ಮಾಡೋದನ್ನು ಗೊತ್ತಿಲ್ಲ ಬ್ರದರ್. ಪ್ರಾರ್ಥಿಸುವ, ಚಿಂತೆ ಮಾಡಿಬಿಡಿ, ಪವಿತ್ರಾತ್ಮರಿಗೆ ಅವಳನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಎಷ್ಟು ಜನ ಮಕ್ಕಳು? 2 ಮಕ್ಕಳು ಬ್ರದರ್. ದೊಡ್ಡ ಮಗನಿಗೆ ಮದುವೆ ಆಗಿದೆ, ಆದರೆ ಮದುವೆ ಆದಂತಹ ಹುಡುಗಿ ಒಂದು ಸ್ವಲ್ಪನೂ ಗೌರವ ಕೊಡ್ತಾ ಇಲ್ಲ. ಅವಳು ಕುಟುಂಬದಿಂದ ಹೊರಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತ್ಕೊಂಡಿದ್ದಾರೆ ಬ್ರದರ್. ಏನು ಮಾಡೋದನ್ನು ಗೊತ್ತಿಲ್ಲ. ಯಾಕೆ ನೀವು ಮಾತಾಡಬಾರ್ದು? ಎಲ್ಲಿ ಬ್ರದರ್? ತಾಯಿಯಾದವನಿಗೆ ಸಂಪೂರ್ಣ ಪ್ರೋತ್ಸಾಹನ ಕೊಡ್ತಾ ಇದ್ದಾಳೆ. ಅವಳು ತಾಯಿ ಏನ್ ಹೇಳ್ಕೊಡ್ತಾಳೆ ಅದನ್ನೇ ಮಾಡ್ತಾನೆ ಅವನು. ನನ್ನ ಹತ್ರ ಮಾತಾಡಿ 10 ವರ್ಷವಾಯ್ತು ಬ್ರದರ್. ತಾಯಿ ನಾನು ಸರಿ ಇಲ್ಲ ಅಂತ ಹೇಳಿ ತನ್ನ ಮಗನನ್ನ ಕೈವಶವಾಗಿಕೊಂಡು ಅವನು ಸಂಪಾದನೆ ಮಾಡಿ ಅವಳನ್ನ ಸಾಕುವಾಗಿ ಮಾಡಿಕೊಂಡು ತಂದೆಯಾಗಿರೋ ನನ್ನನ್ನ ತನ್ನ ಮಗ ನಿರಾಕರಿಸುವಂತೆ ಮಾಡಿ 10 ವರ್ಷಗಳಿಂದ ನನ್ನನ್ನು ಕೆಟ್ಟವಳನ್ನಾಗಿ ಮಾರ್ಪಡಿಸಿಬಿಟ್ಟಿದ್ದಾಳೆ ಬ್ರದರ್. ಇಂತಹ ಒಂದು ಹೆಂಡತಿ ಜೊತೆ ನಾನು ಜೀವಿಸ್ತಾ ಇದ್ದೀನಿ ಬ್ರದರ್. ನಾನು ಏನ್ ಮಾಡೋದನ್ನು ಗೊತ್ತಾಗ್ತಾ ಇಲ್ಲ. ನನ್ನ ಮಗ ನನಗೆ ಮರ್ಯಾದೆ ಕೊಡೋದಿಲ್ಲ ಬ್ರದರ್. ನನ್ನ ಹೆಂಡತಿ ವಿಷಯವನ್ನ ಬಿತ್ತುತ್ತಾ ಇದ್ದಾಳೆ. ನನಗೆ ಸ್ವಂತ ಮಗನನ್ನ ಅವಳು ನನಗೆ ಶತ್ರುವಾಗಿ ಮಾಡಿಬಿಟ್ಟಿದ್ದಾಳೆ ಬ್ರದರ್. ಇದೇ ಪ್ರಿಯರೇ, ಎಷ್ಟೋ ಜನ ಹೆಂಡತಿಯರು ತನ್ನ ಗಂಡಂದಿರಿಂದ ಮಕ್ಕಳನ್ನ ಬೇರ್ಪಡಿಸಿ ಬಿಡ್ತಾರೆ, ತನ್ನ ತಾಯಿಯಿಂದ ಮಕ್ಕಳನ್ನ ಬೇರ್ಪಡಿಸಿ ಬಿಡ್ತಾರೆ. ಎಷ್ಟು ಜನ ಗಂಡಸರು ಸ್ವಾರ್ಥಕ್ಕಾಗಿ. ಹೀಗೆ ಒಳ್ಳೆಯದನ್ನು ಹೇಳುವಾಗ ಕೇಳೋದಿಲ್ಲ. ನೀನೇ ಕೇಳಬೇಡ, ನಿಮ್ಮಪ್ಪ ಅವನ ಹಂಗೇನೆ, ನಿಮ್ಮಪ್ಪ ನಿಮ್ಮಪ್ಪ ಹಾಗೆ ಮಾಡಬೇಡ, ಕೊಡಬೇಡ, ಹೋಗ್ಬೇಡ, ಮಾತಾಡಬೇಡ, ಬಾಯಿ ಮುಚ್ಕೋ, ನೀನು ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ತಾನು ತಾಯಿಯಾದವಳು ತಾನು ಹಾಕುವ ಗೆರೆಯಲ್ಲಿಯೇ ತನ್ನ ಮಕ್ಕಳನ್ನು ಇರಿಸುವಂತಹ ಸ್ವಭಾವವನ್ನು ನಾವು ಇವತ್ತು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವ ಒಳಿತಿನ ಮಾತುಗಳಿಗೂ ಕಿವಿ ಕೊಡುವಂತೆ ಬಿಡುವುದಿಲ್ಲ ನಾವು ಕೆಲವು ಸಾರಿ. ಹಾಗೆ ಅಂದ್ರೆ ನಾವು ಯಾವುದೇ ಒಳ್ಳೇದು ಮಾಡ್ಲಿಕ್ಕೆ ಹೋಗುವಾಗ ನಾವು ಕೆಲವು ಸಾರಿ ಸಪೋರ್ಟ್ ಮಾಡ್ತೀವಿ ಕೆಲವರಿಗೆ. ಹೋಗ್ಬೇಡ, ಅವ್ನು ಹೇಳ್ತಾರಂತ ನೀನ್ ಯಾಕೆ ಕೇಳ್ತೀಯ, ಅವ್ನು ಹೇಳ್ತಾರಂತ ನೀನ್ ಯಾಕೆ ಪ್ರಾರ್ಥನೆಗೆ ಹೋಗ್ತೀಯ, ಅವ್ರು ಹೇಳ್ತಾರಂತ ನೀನ್ ಯಾಕೆ ಧ್ಯಾನಕ್ಕೆ ಹೋಗ್ತೀಯ, ಏನ್ ನಿನ್ಗೆ ಧ್ಯಾನಕ್ಕೆ ಹೋಗ್ಬೇಕಾಗಿದ್ದೇನೂ ಇಲ್ಲ, ನಾವು ನೋಡೋಣ, ನಮ್ಗೆ ಸಮಯ ಸಿಕ್ಕಿದಾಗ ನಾವು ಹೋಗೋಣ, ನಾವು ಹೋಗಿ ಧ್ಯಾನಕ್ಕೆ ಹೋಗಿ ಬರೋಣ, ನಾವು ಸಂತೋಷವಾಗಿದ್ದು ಬರೋಣ, ಅವ್ರನ್ನ ಕೇರ್ ಮಾಡಬೇಡ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡ, ಅವ್ರಿಗೇನ್ ಬೇರೆ ಕೆಲಸ. ಪರಿಹಾಸ್ಯ ಮಾಡುವಂತಹ ತಾಯಿಯಂದಿರನ್ನ ನಾವು ನೋಡುತ್ತೇವೆ, ಪರಿಹಾಸ್ಯ ಮಾಡುವಂತಹ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಹೀಗೆ ಪರಿಹಾಸ್ಯ ಮಾಡುವಾಗಲೆಲ್ಲ ಪ್ರಿಯರೇ ಸತ್ಯವನ್ನ ಕೇಳಿ, ಅದು ದೇವರನ್ನ ಪರಿಹಾಸ್ಯ ಮಾಡಿದಂತೆ. ಒಂದು ತಂದೆಯಾದವನು ತನ್ನ ಮಕ್ಕಳನ್ನು ಕರೆತು ಬುದ್ಧಿವಾದವನ್ನು ಹೇಳುವಾಗ ಅದನ್ನ ತಾಯಿಯಾದವರು ಖಂಡಿಸಿದರೆ, ಸಹೋದರನಾದವರು ಖಂಡಿಸಿದರೆ, ಮಕ್ಕಳಾದವರು ಖಂಡಿಸಿದರೆ, ಅದು ದೇವರನ್ನ ಖಂಡಿಸಿದಂತೆ, ದೇವರ ವಾಕ್ಯವನ್ನ, ದೇವರ ನುಡಿಗಳನ್ನು ಖಂಡಿಸಿದಂತೆ. ಅದೇ ಈ ದಿನದಲ್ಲಿ ಆಮೋಸ ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಹೇಳ್ತಾ ಇದ್ದಾರೆ, ನೀನು ಖಂಡಿಸಿದ ಕಾರಣ, ನನ್ನ ಪ್ರವಾದನೆಯನ್ನು, ನನ್ನ ಮಾತುಗಳನ್ನು ತಿರಸ್ಕರಿಸಿದ ಕಾರಣ ನಿನ್ನ ಹೆಂಡತಿ ಈ ಪಟ್ಟಣದಲ್ಲಿ ವೇಶ್ಯೆಯಾಗುವಳು, ನಿನ್ನ ಮಕ್ಕಳು ಕತ್ತಿಗೆ ತುತ್ತಾಗುವರು, ಶತ್ರುಗಳು ನಾಡನ್ನ ವಶಪಡಿಸಿ ಹಂಚಿಕೊಳ್ಳುವರು, ಅಪವಿತ್ರವಾಗಿ ನೀನು ಸಾಯುವೆ ಎಂಬುದಾಗಿ ಶಪಿಸುತ್ತಾರೆ. ಪ್ರೀಸಲು ಪ್ರೀಸಲು ಪ್ರೀಸಲು. ನೋಡಿದ್ರ ಎಂತಹ ಘೋರವಾದ ಶಾಪ ನಮ್ಮ ಮೇಲೆ ಬರ್ತದೆ. ಯೋಚಿಸಬೇಕು, ತುಂಬಾ ಆಳವಾಗಿ ಯೋಚಿಸಬೇಕು. ಯಾರು ನಮಗೆ ಬುದ್ಧಿವಾದವನ್ನು ಹೇಳಬೇಕಾದ್ರೆ ಯೇಸುವಿನ ಹೆಸರಿನಲ್ಲಿ, ಪ್ರಭುವಿನ ಹೆಸರಿನಲ್ಲಿ ಹೇಳುವಾಗ ನಾವು ಅದಕ್ಕೆ ಕಿವಿಗೊಡಬೇಕು. ನನಗೆಲ್ಲಾ ಗೊತ್ತು, ಕೆಲವು ನೋಡ್ಬೇಕು, ನನಗೇನು ಅಡ್ವೈಸ್ ಕೊಡಬೇಕಾಗಿ, ನನಗೆಲ್ಲ ಗೊತ್ತು, ನನಗೆ ಬೈಬಲ್ ಗೊತ್ತು, ಪ್ರಾರ್ಥನೆ ಗೊತ್ತು, ಎಲ್ಲ ನನಗೆ ತುಂಬಾ ಅನುಭವ ಇದೆ,
10 ವರ್ಷ 20 ವರ್ಷ 30 ವರ್ಷ ನನಗೆ ಅನುಭವ ಇದೆ, ನನಗೇನು ಅಡ್ವೈಸ್ ಕೊಡೋದು ಬೇಕಾಗಿಲ್ಲ ಅಂದ್ರೆ ಅವ್ರು ಹೇಳೋದು ಮಾತ್ರ ಕೇಳಬೇಕು ಅಷ್ಟೇ. ದೇವರ ಅನುಭವವೇ ಇರೋದಿಲ್ಲ, ಅವ್ರು ಹೇಳಿದನ್ನ ಕೇಳಬೇಕು. ಅದಕ್ಕೆ ಕೀರ್ತನೆಗಾರ 19ನೇ ಕೀರ್ತನೆ ಹೇಳ್ತಾರೆ, ಪ್ರಭುವಿನ ತೀರ್ಪು ಯಥಾರ್ಥ ನ್ಯಾಯಯುತ. ದೇವರ ತೀರ್ಪು ಯಾವಾಗಲೂ ಯಥಾರ್ಥವಾಗಿರುತ್ತದೆ, ನ್ಯಾಯಯುತವಾಗಿರುತ್ತದೆ. ದೇವರ ತೀರ್ಪು ಯಾವತ್ತು ನ್ಯಾಯಯುತವಾಗಿರ್ತದೆ, ಯಥಾರ್ಥವಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ವಾಕ್ಯವನ್ನು ನಾವು ಗ್ರಹಿಸಿಕೊಳ್ಳಬೇಕು, ವಾಕ್ಯದಲ್ಲಿ ನಾವು ವಿಶ್ವಾಸ ಇರಬೇಕು. ಹೌದು ಪ್ರಿಯರೇ, ದೇವರು ನುಡಿಯುವಂತಹ ಒಂದೊಂದು ನುಡಿಗಳಲ್ಲಿಯೂ ಜೀವವಿದೆ. ದೇವರಾಡುವ ಪ್ರತಿಯೊಂದು ನುಡಿಗಳಲ್ಲಿಯೂ ಜೀವವಿದೆ. ಪ್ರಭುವಿನ ಆಜ್ಞೆ ಪರಿಪೂರ್ಣ, ಜೀವನಕ್ಕದು ನವಚೇತನ. ನಂಬಲರ್ಹ ಪ್ರಭುವಿನ ಶಾಸನ, ಮುಗ್ಧರಿಗದು ಸುಜ್ಞಾನ. ಹೌದು ಪ್ರಿಯರೇ, ಕಂಡುಕೊಳ್ಳಬೇಕು, ದೇವರನ್ನ ಕಂಡುಕೊಳ್ಳಬೇಕು. ದೇವರ ನಿಯಮಗಳು ನೀತಿಬದ್ಧವಾಗಿರುವಂಥದ್ದು, ಮನಸ್ಸಿಗೆ ಸಮಾಧಾನವನ್ನು ಸಂತೋಷವನ್ನು ಕೊಡುವಂಥದ್ದು. ದೇವರ ಕಟ್ಟಳೆ ಪರಿಶುದ್ಧವಾದಂಥದ್ದು. ಅದು ಕಣ್ಣಿಗೆ ಕಾಡಿಗೆ ಇದ್ದಾಗೆ, ಐಬ್ರೋ ಇದ್ದಾಗೆ, ಕಣ್ಣಿಗೆ ಅದು ದೀವಿಗೆ ಬೆಳಕಿದ್ದಾಗೆ. ದೇವರ ಭಯ ಪವಿತ್ರವಾದದ್ದು, ಅದೆಂದಿಗೂ ಶಾಶ್ವತವಾದದ್ದು. ದೇವರು ಕೊಡುವ ತೀರ್ಪು ಯಥಾರ್ಥವಾದದ್ದು, ಅದು ಯಾವಾಗ ಪರಿಪೂರ್ಣವಾದದ್ದು, ನ್ಯಾಯಯುತವಾದದ್ದು, ಅಪೇಕ್ಷಣೀಯವಾದದ್ದು. ಹೇಗೆ ಚಿನ್ನಕ್ಕಿಂತ ಅಪರಂಜಿಗಿಂತ ಅತಿ ಮಧುರವಾದದ್ದು ಜೇನುತುಪ್ಪಕ್ಕಿಂತ ದೇವರ ವಾಕ್ಯ. ಹೌದು ಪ್ರಿಯರೇ, ಜಾಗೃತವಾಗಿರಬೇಕು. ದೇವರ ದಾಸರಾಗಿರುವಂತಹ ದಾಸಿಯರಾಗಿರುವಾಗ ನಾವು ಜಾಗೃತರಾಗಿರಬೇಕು. ಯಾಕಂದ್ರೆ ಸಂಭವಿತನಾಗುವನು ಅವುಗಳ ಪಾಲನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಜಾಗರೂಕತೆಯಿಂದ ಇರಬೇಕು, ದೇವರನ್ನ ಕಂಡುಕೊಳ್ಳಬೇಕು, ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ನಮಗೆ ಒಬ್ಬರು ಬುದ್ಧಿವಾದ ಹೇಳ್ತಾರೆ ಅಂದ್ರೆ ಅದನ್ನ ಕಿವಿಗೊಳ್ಳಬೇಕು. ಕುಟುಂಬದಲ್ಲಿ ಎತ್ತವರು ಬುದ್ಧಿವಾದ ಹೇಳ್ತಾರೆ ಅಂದ್ರೆ ಕೇಳಬೇಕು. ಆದರೆ ಅದರಲ್ಲಿ ಅನ್ಯಾಯವೋ ಅಕ್ರಮ ಎಂಬುದನ್ನು ಅರಿತುಕೊಳ್ಳಬೇಕು, ಸ್ವಾರ್ಥವೋ ನಿಸ್ವಾರ್ಥವೋ ಎಂಬುದನ್ನು ಅರಿತುಕೊಳ್ಳಬೇಕು. ಅದರಿಂದ ದೇವರ ವಾಕ್ಯದ ಮುಂದೆ ನಾವು ಕುಳಿತುಕೊಂಡಿದ್ದೇವೆ. ದೇವರನ್ನ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ ಪ್ರಿಯರೇ, ದಯವಿಟ್ಟು ಕೇಳುವ ಸಂದೇಶಗಳನ್ನ ಪರರಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿ, ಕೇಳಿ ಪ್ರಿಯರೇ. ಒಂದಲ್ಲ 2 ಸಾರಿ ಕೇಳಿ, ದೇವರೇ ನಾನೇನು ಮಾಡಬೇಕು ಎಂಬುದಾಗಿ ಕೇಳಿ. ಹಾಗೆ ದಿನಂಪ್ರತಿ ಇರುವ ಲೈವ್ ಅನ್ನ ಹಂಚಿಕೊಳ್ಳಿ. ಲೈವ್ ಅನ್ನ ನೋಡಿ 3:30 ಗಂಟೆಗೆ ಪ್ರತಿದಿನ ಫೇಸ್ಬುಕ್ ಅಲ್ಲಿ ಲೈವ್ ಇರುತ್ತೆ. ಹಾಗೂ ನಿಮಗೆ ಲಿಂಕ್ ಅನ್ನು ಸಹ ಕಳಿಸ್ತಾ ಇದ್ದೀನಿ. ಆ ಲಿಂಕ್ ಅನ್ನು ಓಪನ್ ಮಾಡಿ ದಯವಿಟ್ಟು ಕೇಳಿ, ನೀವು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸ್ತಾರೆ. ಯಾಕಂದ್ರೆ ನಾನು ಹೇಳುವಂತಹ ಮಾತುಗಳು ನನ್ನದಲ್ಲ, ದೇವರಾಡುವಂತಹ ಮಾತುಗಳು. ಆಮೋಸನ ಆಸ್ತಿ ಕೀಳುವವನನ್ನ ದೇವರು ಕರೆದರು, ಹಾಗೆ ನನ್ನನ್ನು ಸಹ ಕರೆದಿದ್ದಾರೆ. ನನ್ನಂತೆ ಎಷ್ಟೋ ಜನರನ್ನ ಕರೆದಿದ್ದಾರೆ. ಈ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವ, ದೇವರ ಮಕ್ಕಳಾಗಿ ಬಾಳುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.